Good evening, everyone. Welcome to Math Magic. So we are going to discuss about the three variables today. Last ಕ್ಲಾಸಲ್ಲಿ ನಾವು A ಮತ್ತು B variables ಬಗ್ಗೆ ಡಿಸ್ಕಸ್ ಮಾಡಿದ್ವಿ like about leaving and joining. Today we are going to discuss about A, B and C in this class. So come, let's see the questions. So 53rd question, fourth class. A can do a piece of work in 10 days. B can do same work in 20 days. ಓಕೆನಾ ಎ ಒಂದು ಕೆಲಸವನ್ನು 10 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಸೊ ಬಿ ಅದೇ ಕೆಲಸವನ್ನು 20 ದಿನಗಳಲ್ಲಿ ಮುಗಿಸಬಹುದಂತೆ. ಸೊ ವಿತ್ ದ ಹೆಲ್ಪ್ ಆಫ್ ಸಿ ಅಂದ್ರೆ ಎ ಎ ಪ್ಲಸ್ ಬಿ ಪ್ಲಸ್ ಸಿ ದೇ ಫಿನಿಶ್ ದ ವರ್ಕ್ ಇನ್ 4 days. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಸೇರ್ಬಿಟ್ಟು 4 ದಿನದಲ್ಲಿ ಕೆಲಸ ಮಾಡ್ತಾರಂತೆ. ಓಕೆನಾ ಸಿ ನ ಸಹಾಯದೊಂದಿಗೆ ಅವರು ಆ ಕೆಲಸವನ್ನು 4 ದಿನಗಳಲ್ಲಿ ಪೂರ್ತಿಗೊಳಿಸಿದರು. ಸೊ ಹಾಗಾದರೆ ಸಿ ಒಬ್ಬನೇ ಕೆಲಸ ಮಾಡಿದ್ರೆ ಆ ದಿನ ಆ ಕೆಲಸನ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಅಂತ ಕ್ವಶನ್ ಇದೆ. ಸೊ ಕಮ್ ಲೆಟ್ಸ್ ಡಿಸ್ಕಸ್ ದಿಸ್ ಕ್ವಶನ್. ಓಕೆನಾ ಸೊ ಎ ಒಂದು ಕೆಲಸನ 10 ದಿನದಲ್ಲಿ ಮಾಡ್ತಾನಂತೆ. ಅದೇ ಬಿ ಟೈಮ್ ಎಫಿಷಿಯನ್ಸಿ. ಅದೇ ಬಿ ಒಂದು ಕೆಲಸನ 20 ದಿನದಲ್ಲಿ ಮಾಡ್ತಾನಂತೆ. ಸೊ ಸಿ ಗೊತ್ತಿಲ್ಲ. ಸೊ ಎ ಪ್ಲಸ್ ಬಿ ಪ್ಲಸ್ ಇದು ಬೇಸಿಕ್ ಕ್ವಶನ್ ಇದೆ. ಸೊ ಇಲ್ಲಿ ಲಿವಿಂಗ್ ಲೈಕ್ ಜಾಯ್ನಿಂಗ್ ಇನ್ ಬಿಟ್ವೀನ್ ಅಂಡ್ ಲಿವಿಂಗ್ ಇನ್ ಬಿಟ್ವೀನ್ ಇಲ್ಲ. ಸೊ ಲೆಟ್ಸ್ ಲೈಕ್ ಈ ಕ್ವಶನ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಸೊ ಸಿ ಜೊತೆಗೆ 4 ದಿನದಲ್ಲಿ ಕೆಲಸ ಮುಗಿತಂತೆ. ಸೊ ಹಿಯರ್ ವಿ ವಿಲ್ ಟೇಕ್ ಎಲ್ ಸಿ ಎಂ. ಸೊ ಫಸ್ಟ್ 10 ಮತ್ತು 20 ತಗೋತೀನಿ. 10 20. ಸೊ ಎಲ್ ಸಿ ಎಂ ಹೇಗೆ ಮಾಡಬೇಕು ಏನಿಲ್ಲ ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲ ಫಸ್ಟ್ ಕ್ಲಾಸಿಂದ ಹೇಳ್ಕೊಡ್ತಿದ್ದೀನಿ. ಸೊ ಯು ಹ್ಯಾವ್ ಆಲ್ರೆಡಿ ನೋ ಹೌ ಟು ಡೂ ದ್ಯಾಟ್. ಸೊ ಜಸ್ಟ್ ಲೈಕ್ ಡಿವೈಡ್ ಮಾಡಿ ರೇಷಿಯೋ ತಗೊಳ್ಳಿ. ಸೊ 10 ಒಂದ್ಲೆ 10 ಎರಡ್ಲೆ 1:2 1:2. ಸೊ ಉಲ್ಟಾ ಬರಿಬೇಕು. 1:2 ಅಂದ್ರೆ 2:1 ಬರಿಬೇಕು. ಇಂಟು ಮಾಡ್ಬೇಕು 20 ಆಯ್ತು. ಸೊ ಇದನ್ನು ತಗೊಳ್ಳಿ ಮತ್ತೆ 4 5:1 5:1 1:5. ಸೊ ಟೋಟಲ್ ವರ್ಕ್ ಇಸ್ 50. ಸಾರಿ ಟೋಟಲ್ ವರ್ಕ್ ಇಸ್ 20. ಸೊ ಎ ಎಷ್ಟು ದಿನದಲ್ಲಿ ಮಾಡ್ತಾನೆ 20 ವರ್ಕ್? 2 ದಿನದಲ್ಲಿ ಮಾಡ್ತಾನೆ. ಬಿ 20 ವರ್ಕ್ 20 ದಿನದಲ್ಲಿ ಮಾಡ್ತಾನೆ. 20 ದಿನದಲ್ಲಿ 20 ಚೇರ್ನ ಮಾಡ್ತಾನೆ. ಸೊ ದಿನಕ್ಕೆ ಎಷ್ಟು ಮಾಡಬೇಕು? 1 ಚೇರ್ ಮಾಡ್ತಾರೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಟೋಟಲ್ 20 ಚೇರ್ ಮಾಡಬೇಕು. ಸೊ ದಿನಕ್ಕೆ ಎಷ್ಟು ಮಾಡಬೇಕು? ದಿನಕ್ಕೆ 5 ಚೇರ್ ಮಾಡಬೇಕು. ಗೊತ್ತಾಗಲಿಲ್ಲ ಅಂದ್ರೆ ಟಿ ಇಂಟು ಇ ಮಾಡಿ, ಅವಾಗ ಡಬ್ಲ್ಯೂ ಬರುತ್ತೆ. ಓಕೆನಾ ಆಸ್ ಯು ನೋ ಫಾರ್ಮುಲಾ. ಸೊ ಎ ಎ ಒಂದಿನದಲ್ಲಿ 2 ಕೆಲಸ ಮಾಡ್ತಾನಂತೆ, 2 ಚೇರ್ ಮಾಡ್ತಾನಂತೆ. ಬಿ ಒಂದಿನದಲ್ಲಿ 1 ಚೇರ್ ಮಾಡ್ತಾನಂತೆ. ಎ ಪ್ಲಸ್ ಬಿ ಪ್ಲಸ್ ಸಿ ಒಂದಿನದಲ್ಲಿ 5 ಚೇರ್ ಮಾಡ್ತಾನಂತೆ. ಸೊ ಹಾಗಾದರೆ ಸಿ ಒಬ್ಬನೇ ಒಂದ್ ದಿನಕ್ಕೆ ಎಷ್ಟು ಚೇರ್ ಮಾಡ್ತಾನೆ? 2 ಚೇರ್ ಮಾಡ್ತಾನೆ. ಸಿ ಒಬ್ಬನೇ ಒಂದ್ ದಿನಕ್ಕೆ 2 ಚೇರ್ ಮಾಡ್ತಾನೆ. ಸಿ ಒಬ್ಬನೇ ಒಂದಿನಕ್ಕೆ 2 ಚೇರ್ ಮಾಡ್ತಾನೆ. ಸೊ ಸಿ ಒಬ್ಬನೇ ಕೆಲಸ ಮಾಡಿದ್ರೆ ಆ ಕೆಲಸ ಎಷ್ಟು ದಿನದಲ್ಲಿ ಮುಗಿಯುತ್ತಂತೆ. ಸೊ ಡಿವೈಡ್ ಬೈ 5 ಡಬ್ಲ್ಯೂ ಡಿವೈಡ್ ಬೈ ಇ ಮಾಡಿದ್ರೆ ಟಿ ಬರುತ್ತೆ. ಸೊ 5 ಒಂದ್ಲೆ 5 4. ಸೊ 4 days. Answer is 4 days. Answer is 4 days. Option number 1 second. ಇದು 2 ಇದೆ ಹೌದಾ? ಸಾರಿ, ರಿಯಲಿ ಸಾರಿ. ಸೊ ಸೀಡ್ ಎಫಿಷಿಯನ್ಸಿ 2 ಇದೆ ಹೌದಾ? 5 ಬರ್ಕೊಂಡೆ, ಇಲ್ಲಿ ಮೇ ಬಿ ಇದು ನೋಡಿ ಬರ್ಕೊಂಡಿರ್ಬೇಕು. ಸೊ ಸೀಡ್ ಎಫಿಷಿಯನ್ಸಿ 2 ಇದೆ. ಸೊ 20 ಡಿವೈಡ್ ಬೈ 2 ಮಾಡಿಬಿಟ್ರೆ 10. ಸೊ 10 ಡೇಸ್ ಅಲ್ಲಿ ಮಾಡ್ತಾನೆ. ಸಿ ಒಬ್ನೇ 10 ಡೇಸ್ ಅಲ್ಲಿ ಮಾಡ್ತಾನೆ. ಸೊ ಆಪ್ಷನ್ ನಂಬರ್ ಬಿ. ಸೊ ಆನ್ಸರ್ ಇಸ್ 10. Okay, next. A can lay railway track between two given stations in 16 days and okay. So B ಅದೇ ಕೆಲಸನ 12 ದಿನದಲ್ಲಿ ಮಾಡ್ತಾನೆ. ಒಂದು ರೈಲ್ವೆ ಟ್ರ್ಯಾಕ್, 2 ಸ್ಟೇಷನ್ಗಳ ಮಧ್ಯೆ ಒಂದು ರೈಲ್ವೆ ಟ್ರ್ಯಾಕ್ ಹಾಕಿದ್ರೆ ಸೊ ಎ 16 ದಿನದಲ್ಲಿ ಮಾಡ್ತಾನಂತೆ, ಬಿ 12 ದಿನದಲ್ಲಿ ಮಾಡ್ತಾನಂತೆ. ಸೊ ನೋಡಿ, 2 ರೈಲುಗಳ ನಡುವೆ ಹಳಿಯನ್ನು 16 ದಿನಗಳಲ್ಲಿ ಮತ್ತು 12 ದಿನಗಳಲ್ಲಿ ಮಾಡಬಹುದು ಅಂತ ಎ ಮತ್ತು ಬಿ. ಸೊ ಆಮೇಲೆ ಏನಾಗುತ್ತೆ? ಫಸ್ಟ್ ಎ 16 ದಿನ, ಬಿ 12 ದಿನ. ಟೈಮ್ ಎಫಿಷಿಯನ್ಸಿ. ಸೊ ವಿತ್ ದ ಹೆಲ್ಪ್ ಆಫ್ ಸಿ
They did the job in 4 days. Same question, almost same question, different variables. So with the help of the different numbers, 4 ದಿನದಲ್ಲಿ ಮಾಡ್ತಾನಂತೆ. ಸೊ ಸಿ ಒಬ್ಬನೇ ಆ ಕೆಲಸನ ಎಷ್ಟು ದಿನ ಮಾಡ್ತಾನಂತೆ. ಸಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅಂತೆ. ಸೊ ಸೇಮ್. ಸೊ 16 ಮತ್ತೆ 12 ಅಲ್ಸಿಯಂ ತಗೋತೀನಿ. 4:5 4:3 4 4 4 ಮೂರ್ಲೆ 4 4 4 ಮೂರ್ಲೆ 4 4 4 ಮೂರ್ಲೆ 4 3 ಉಲ್ಟಾ ಬರಿಬೇಕು ನಾವು. 3 4 ಎಷ್ಟು ಬಂತು? 48 ಬಂತು. ಇದನ್ನು ತಗೊಳ್ಳಿ ಮತ್ತೆ ಇಲ್ಲಿ ಮೂರನೇ ವೇರಿಯೇಬಲ್. ಸೊ 4 12 4 1 1:12 1:12. ಸೊ 48 48. ಸೊ W is equal to 48 48 ಶೇರ್ಸ್ ನ ಮಾಡ್ಬೇಕು. 48 ಶೇರ್ಸ್ ನ ಮಾಡ್ಬೇಕು. ಎ ಎಷ್ಟು ದಿನದಲ್ಲಿ ಮಾಡ್ತಾನೆ? ಎ 16 ದಿನದಲ್ಲಿ ಮಾಡ್ತಾನೆ. ಸೊ ದಿನಕ್ಕೆ 3 ಶೇರ್ ಮಾಡಬೇಕು. ಬಿ 12 ದಿನದಲ್ಲಿ ಮಾಡ್ತಾನೆ. ದಿನಕ್ಕೆ ಎಷ್ಟು ಶೇರ್ ಮಾಡಬೇಕು? ದಿನಕ್ಕೆ 4 ಶೇರ್ ಮಾಡಬೇಕು. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ 4 ಶೇರ್ ಮಾಡ್ತಾರೆ ಸೇರಿ. ಎ ಪ್ಲಸ್ ಬಿ ಪ್ಲಸ್ ಸಿ 4 ದಿನದಲ್ಲಿ ಮಾಡ್ತಾರೆ. 4 ದಿನದಲ್ಲಿ ಮಾಡ್ತಾರೆ. ಸೊ ಎಷ್ಟು ಶೇರ್ ಮಾಡ್ಬೇಕು? ಡೈಲಿ 12 ಶೇರ್ ಮಾಡ್ಬೇಕು. ಎ ಎಷ್ಟು ದಿನದಲ್ಲಿ ಮಾಡ್ತಾನೆ? 16 ದಿನದಲ್ಲಿ ಮಾಡ್ತಾನೆ. ಡೈಲಿ 3 ಶೇರ್ ಮಾಡ್ಬೇಕು. ಬಿ ಡೈಲಿ 4 ಶೇರ್ ಮಾಡ್ತಾನೆ. ಎ ಪ್ಲಸ್ ಬಿ ಡೈಲಿ 12 ಶೇರ್ ಮಾಡ್ತಾರೆ. ಎ ಡೈಲಿ 3 ಶೇರ್ ಮಾಡ್ತಾನೆ. ಬಿ ಡೈಲಿ 4 ಶೇರ್ ಮಾಡ್ತಾರೆ. ಎ ಪ್ಲಸ್ ಬಿ ಪ್ಲಸ್ ಸಿ ಡೈಲಿ 12 ಶೇರ್ ಮಾಡ್ತಾರೆ. ಇದರ ಅರ್ಥ ಏನು? ಸಿ ದಿನಕ್ಕೆ ಇಲ್ಲಿ 7 ಆಯ್ತು. 12 ಮೈನಸ್ 7 5 ಶೇರ್ ಮಾಡ್ತಾನೆ. ದಿನಕ್ಕೆ ಸಿ 5 ಶೇರ್ ಮಾಡ್ತಾನೆ. ದಿನಕ್ಕೆ ಸಿ 5 ಶೇರ್ ಮಾಡ್ತಾನೆ. ಸೊ ಎಷ್ಟು ಕೆಲಸ ಮಾಡ್ಬೇಕು? 48 ಕೆಲಸ ಮಾಡ್ಬೇಕು. ಫುಲ್ ಕೆಲಸ ಅಂತ ಅವ್ರು ಹೇಳಿ ನೋಡ್ರಿ. ಸೊ ದೆನ್ ಸಿ ಅಲೋನ್ ಕ್ಯಾನ್ ಡೂ ದ ಜಾಬ್ ಇನ್ ದಟ್ ಫುಲ್ ಜಾಬ್. ಸೊ 48 divided by 5 days. 48 divided by 5 ಅಂದ್ರೆ 48 divided by 5 ಅಂದ್ರೆ 5 9 45 3 ಉಳಿತು ಭಾಗ 5. ಸೊ days 3 9 3 by 5 days. So option number C. Like this you need to do. మీకు ఈ ಟೈಪ್ ಕ್ವಶನ್ಸ್ ನೀವು ಆಲ್ರೆಡಿ ಮಾಡಿದ್ದೀರಾ. ಸೊ ದಿಸ್ ಇಸ್ ಜಸ್ಟ್ ರಿವಿಷನ್ ಟು ಕಮ್. ಸೊ A, B, C alone can do the piece of work in 9 days, 12 days, and 18 days. They all started the work together. So starting ಅಲ್ಲಿ ಏನ್ ಮಾಡ್ತಾರೆ? A plus B plus C starting ಅಲ್ಲಿ ಮಾಡ್ತಾರೆ. But A left after 3 days. 3 ದಿನ ಮಾಡ್ತಾರೆ ಇವರು. 3 ದಿನ ಮಾಡ್ತಾರೆ. ಆಮೇಲೆ ಏನಾಗ್ತದೆ? ಆಮೇಲೆ A ಬಿಟ್ಟು ಹೋಗ್ತಾನೆ. In how many days was the remaining work completed? A ಬಿಟ್ಟು ಹೋಗ್ತಾನೆ. B ಮತ್ತೆ C ಆ ರಿಮೈನಿಂಗ್ ವರ್ಕ್ ನ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕ್ವಶನ್. ಓಕೆನಾ? ಸೊ ಎ ಬಿ ಸಿ ಒಬ್ರೊಬ್ರು ಎಷ್ಟು 9 ದಿನ 12 ದಿನ 18 ದಿನದಲ್ಲಿ ಕೆಲಸ ಮಾಡ್ತಾರಂತೆ. ಸೊ ಅವರು 3 ಸೇರಿ ಕೆಲಸವನ್ನು ಆರಂಭಿಸಿದರು. 3 ಸೇರಿ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಆದರೆ 3 ದಿನಗಳ ನಂತರ ಎ ಆ ಕೆಲಸನ ಬಿಟ್ಟು ಹೋಗ್ತಾನೆ. ಸೊ ಅದಾದ್ಮೇಲೆ ಉಳಿದ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ? ಬಿ ಮತ್ತೆ ಸಿ ಸೇರ್ಬಿಟ್ಟು ನಮ್ಮ ಕ್ವಶನ್. ಸೊ ಎ 9 ದಿನದಲ್ಲಿ ಮಾಡ್ತಾನೆ. ಬಿ 12 ದಿನದಲ್ಲಿ ಮಾಡ್ತಾನೆ. ಸಿ 18 ದಿನದಲ್ಲಿ ಮಾಡ್ತಾನೆ. ಹೌದಾ? ಸೊ ಎಫಿಷಿಯನ್ಸಿ ಏನಾಗುತ್ತೆ? 9 12 9 12 3 3 ಮೂರ್ಲೆ 3 4 3 4 3 4 ಉಲ್ಟಾ ಬರಿಬೇಕು. 4 3 48 36 ಆಯ್ತಾ? 12 ಮೂರ್ಲೆ 36 36 ಮತ್ತೆ ಸಿ ಒಂದು ತಗೊಳ್ಳಿ. ಇದು ಸಿ ತಗೊಳ್ಳಿ ಇಲ್ಲಿ 18 36 18 36 18 2:1 ಉಲ್ಟಾ ಬರಿಬೇಕು. 1:2. ಸೊ 36 ಫೈನಲ್ ವರ್ಕ್ ಇಸ್ 36 ಶೇರ್ ನ ಮಾಡ್ಬೇಕು. 36 ಶೇರ್ ನ ಏರ್ ಎಫಿಷಿಯನ್ಸಿ ಏನ್ ಬರುತ್ತೆ? 6 9 9 9 4 9 4 36. ಬಿ 12 ಮೂರ್ಲೆ. ಸಿ 18 2. ಸೊ ಇದರ ಅರ್ಥ ಎ ದಿನಕ್ಕೆ 4 ಶೇರ್ ಮಾಡ್ತಾನೆ. ಬಿ ದಿನಕ್ಕೆ 3 ಶೇರ್ ಮಾಡ್ತಾನೆ. ಸಿ ದಿನಕ್ಕೆ 2 ಶೇರ್ ಮಾಡ್ತಾನೆ. ಸೊ ಎಲ್ಲರೂ ಸೇರಿ ದಿನಕ್ಕೆ ಎಷ್ಟು ಶೇರ್ ಮಾಡ್ತಾರೆ? ಎಲ್ಲರೂ ಸೇರಿ ದಿನಕ್ಕೆ ಎಷ್ಟು ಶೇರ್ ಮಾಡ್ತಾರೆ? 9 ಶೇರ್ ಮಾಡ್ತಾರೆ. ಸೊ ಈ ತರ ಎಷ್ಟು ದಿನ ಮಾಡ್ತಾರೆ ಅವರು? 3 ದಿನ ಮಾಡ್ತಾರೆ ಶೇರ್. 3 ದಿನ ಮಾಡ್ತಾರೆ. ಎಷ್ಟು? 3 ದಿನ ಮಾಡ್ತಾರೆ. 3 ದಿನ ಮಾಡ್ತಾರೆ. ಸೊ 27 ವರ್ಕ್ ಮುಗೀತಿಲ್ಲ. 27 ವರ್ಕ್ ಮುಗೀತು. 27 ಶೇರ್ ವರ್ಕ್ ಮುಗೀತು. ಉಳಿತೆಷ್ಟು? 9 ಶೇರ್ ವರ್ಕ್ ಉಳಿತು. 9 ಶೇರ್ ವರ್ಕ್ ಉಳಿತು. 9 ಶೇರ್ ಇದಕ್ಕೆ ಯಾರು ಮಾಡ್ತಾರೆ? ಎ ಬಿಟ್ಟೋಗ್ತಾನೆ. ಎ ಬಿಟ್ಟೋಗ್ತಾನೆ. ಏನಾಗುತ್ತೆ? ಎ ಬಿಟ್ಟೋಗ್ತಾನ. ಸೊ ಬಿ ಮತ್ತೆ ಸಿ ಸೇರಿ ಮಾಡ್ಬೇಕು. ಬಿ ಮತ್ತೆ ಸಿ ಸೇರಿ ಮಾಡ್ಬೇಕು ಈ ಕೆಲಸನ. ಬಿ ಮತ್ತೆ ಸಿ ದಿನಕ್ಕೆ 5 ಕೆಲಸ, ದಿನಕ್ಕೆ 5 ಶೇರ್ ಆಗಷ್ಟು ಕೆಲಸ ಮಾಡ್ತಾರೆ. ಸೊ
ಎಷ್ಟು ದಿನದಲ್ಲಿ ಮಾಡ್ತಾರೆ? W/E T. ಸೊ 9 ಶೇರ್ ಮಾಡಬೇಕು. ಯಾರು ಮಾಡಬೇಕು? ಬಿ ಮತ್ತೆ ಸಿ ಮಾಡಬೇಕು. ಯಾಕಂದ್ರೆ ಎ ಬಿಟ್ಟು ಹೋಗೋಣ. ಸೊ ಬಿ ಮತ್ತೆ ಸಿ ದಿನಕ್ಕೆ 5 ಶೇರ್ ಮಾಡ್ತಾರೆ. ಸೊ ಟೈಮ್ ಬಂದ್ಬಿಡ್ತದೆ. ಟೈಮ್ ಇಸ್ ಈಕ್ವಲ್ ಟು 9/5 ಡೇಸ್. ಸೊ ಆಪ್ಷನ್ ನಂಬರ್ ಡಿ. ಈ ತರ ನೀವು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಸೊ ಆಲ್ಮೋಸ್ಟ್ ಎಲ್ಲರಿಗೆ ಯಾವ ತರ ಕ್ವಶನ್ ಸಾಲ್ವ್ ಮಾಡ್ತಿದೀವಿ, ಯಾವ ತರ ಮೆಥಡ್ಸ್ ಅಪ್ಲೈ ಮಾಡ್ತಿದೀವಿ, ಒಂದೇ ಮೆಥಡ್, ಒನ್ ಟೆಕ್ನಿಕ್ ಮೆಥಡ್ ಯಾವ ತರ ಮಾಡ್ತಿದೀವಿ ಅಂತ ಎಲ್ಲರಿಗೂ ಆಲ್ರೆಡಿ ಐಡಿಯಾ ಬಂದ್ಬಿಟ್ಟಿದೆ. ಯಾಕಂದ್ರೆ ಮೂರು ಕ್ಲಾಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಟೋಟಲ್ ಆಗಿ. ಸೊ ಟೈಮ್ ಅಂಡ್ ವರ್ಕ್ದು ಇದು 4ನೇ ವಿಡಿಯೋ. ಸೊ ಇವಾಗವರೆಗೂ ನಿಮಗೆ ಆಲ್ಮೋಸ್ಟ್ ಒಂದು ಕಾನ್ಫಿಡೆನ್ಸ್ ಬರ್ತಿದೆ ಅಂತ ಅನ್ಕೋತೀನಿ ಟೈಮ್ ಅಂಡ್ ವರ್ಕ್ ಅಲ್ಲಿ. ಸೊ ಇದಾದ್ಮೇಲೆ ಇನ್ನೊಂದು ಅಲ್ಟರ್ನೇಟಿವ್ ಡೇಸ್, ಇನ್ನೊಂದು ಲೈಕ್ ಮೆನ್ಸ್ ವುಮೆನ್ಸ್ ಅದು ಎಫಿಷಿಯನ್ಸಿ ತಗೊಂಡ್ಬಿಟ್ಟು ಮಾಡೋದು ಒಂದು ಆ ಟಾಪಿಕ್ ಇರುತ್ತೆ. ಏಜಸ್ ಒಂದು ಸಣ್ಣ ಟಾಪಿಕ್ ಇರುತ್ತೆ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಸೊ ಈ ಕ್ಲಾಸಲ್ಲಿ ಓನ್ಲಿ ಸಿ ಮತ್ತೆ A, B, C 3 ವೇರಿಯೇಬಲ್, ಜಾಯ್ನಿಂಗ್, ಲೀವಿಂಗ್, ಈ ಟಾಪಿಕ್ಸ್ ಅನ್ನು ಮಾಡೋಣ. ಓಕೆನಾ? ಎ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 18 days. ಎ ಒಂದು ಕೆಲಸನ 18 ದಿನದಲ್ಲಿ ಮಾಡ್ತಾನಂತೆ. ಬಿ ಇನ್ 20 days. ಬಿ ಅದೇ ಕೆಲಸನ 20 ದಿನದಲ್ಲಿ ಮಾಡ್ತಾನಂತೆ. ಸಿ ಇನ್ 30 days. ಸಿ ಒಬ್ಬನೇ ಆ ಕೆಲಸನ 30 ದಿನಗಳಲ್ಲಿ ಮುಗಿಸಬಹುದಂತೆ. ಸೊ ಏನ್ ಮಾಡ್ತಾರೆ? ಫಸ್ಟ್ ಬರ್ಕೊಳ್ಳೋಣ. ಎ 18 ದಿನದಲ್ಲಿ ಮಾಡ್ತಾನಂತೆ. ಬಿ 20 ದಿನದಲ್ಲಿ ಮಾಡ್ತಾನಂತೆ. ಸಿ 30 ದಿನದಲ್ಲಿ ಮಾಡ್ತಾನಂತೆ. ಟೈಮ್ ಎಫಿಷಿಯನ್ಸಿ. ಸೊ ಫಸ್ಟ್ ಇವೆರಡು ತಗೋತೀನಿ. ಸೊ 20, 30, 2:3, 2:3 ಉಲ್ಟಾ ಬರೀರಿ. 3:2, 60 ಆಯ್ತಾ? ಆಮೇಲೆ ಇದು ತಗೊಳ್ಳಿ 18. ಎದ್ರಿಂದ ಹೋಗುತ್ತೆ? 6 ಹೋಗುತ್ತೆ. 6 ಹತ್ಲೆ 6 ಮೂರ್ಲೆ, 6 ಹತ್ಲೆ 6 ಮೂರ್ಲೆ, 6 ಹತ್ಲೆ 6 ಹತ್ಲೆ 6 ಮೂರ್ಲೆ. ಸೊ ಉಲ್ಟಾ ಬರಿಬೇಕು. 6 ಹತ್ಲೆ 6 ಮೂರ್ಲೆ, 3 10. ಸೊ 180 ಚೇರ್ಸ್. ಸೊ ವರ್ಕ್ ಇಸ್ ಈಕ್ವಲ್ ಟು 180 ಚೇರ್ಸ್ ಮಾಡ್ಬೇಕು. ವರ್ಕ್ ಇಸ್ ಈಕ್ವಲ್ ಟು 180 ಚೇರ್ಸ್ ಮಾಡ್ಬೇಕು. ವರ್ಕ್ ಇಸ್ ಈಕ್ವಲ್ ಟು 180 ಚೇರ್ಸ್ ಮಾಡ್ಬೇಕು. ಸೊ ಎ ಎಷ್ಟು ದಿನದಲ್ಲಿ ಮಾಡ್ತಾನೆ 180 ಚೇರ್ಸ್? 10 ದಿನದಲ್ಲಿ ಮಾಡ್ತಾನೆ. ಸಾರಿ, ದಿನಕ್ಕೆ 10 ಚೇರ್ ಮಾಡಿದ್ರೆ 18 ದಿನದಲ್ಲಿ ಮಾಡ್ತಾನೆ. ಸೊ ಬಿ ಎಫಿಷಿಯನ್ಸಿ ಏನ್ ಬರುತ್ತೆ? 29 180. ಸೊ ಸಿ 30 ಎಷ್ಟಲೆ 180? 36 180. ಸೊ ಎ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? 10 ಚೇರ್ ಅಷ್ಟು ಕೆಲಸ ಮಾಡ್ತಾನೆ. ಬಿ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? 9 ಚೇರ್ ಅಷ್ಟು ಮಾಡ್ತಾನೆ. ಸಿ ದಿನಕ್ಕೆ ಎಷ್ಟು ಮಾಡ್ತಾನೆ? 6 ಚೇರ್ ಅಷ್ಟು ಮಾಡ್ತಾನೆ. ಓಕೆನಾ? ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ? ಇವಾಗ ಪೂರ ಕ್ವಶನ್ ಓದೋಣ. ಬಿ ಅಂಡ್ ಸಿ ಟುಗೆದರ್ ಸ್ಟಾರ್ಟ್ ದ ವರ್ಕ್. ಬಿ ಮತ್ತೆ ಸಿ ಸ್ಟಾರ್ಟ್ ಮಾಡ್ತಾರಂತೆ ವರ್ಕ್. ಅಂಡ್ ಆರ್ ಫೋರ್ಸ್ಡ್ ಟು ಲೀವ್ ಆಫ್ಟರ್ 2 days. ಸೊ ಬಿ ಅಂಡ್ ಸಿ 2 ದಿನ ಮಾಡ್ತಾರಂತೆ. ಬಿ ಮತ್ತು ಸಿ ಇಬ್ಬರು ಸೇರಿ ಕೆಲಸವನ್ನು ಪ್ರಾರಂಭಿಸುತ್ತಾರೆ. 2 ದಿನಗಳ ನಂತರ ಕೆಲಸವನ್ನು ಬಿಟ್ಟು ಹೋಗಬೇಕಾಗುತ್ತೆ. ಅವ್ರೇನಾಗ್ತದ? ಬಿ ಮತ್ತೆ ಸಿ ಇಬ್ಬರು ಬಿಟ್ಟು ಹೋಗ್ಬೇಕಾಗ್ತದೆ 2 ದಿನ ಆದ್ಮೇಲೆ. ಸೊ 2 ದಿನ ಕೆಲಸ ಮಾಡ್ತಾರೆ ಫಸ್ಟ್ ಸ್ಟಾರ್ಟಿಂಗ್. ಆಮೇಲೆ ಏನಾಗುತ್ತೆ? ಟೈಮ್ ಟೇಕನ್ ಬೈ ಎ ಅಲೋನ್ ಟು ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್. ಸೊ ಎ ಒಬ್ಬನೇ ಉಳಿದ ಕೆಲಸನ ಮಾಡ್ತಾನೆ. ಅದು ಎಷ್ಟು ದಿನ ಮಾಡ್ತಾನೆ ಕ್ವಶನ್. ಸೊ A+B ದಿನಕ್ಕೆ ಎಷ್ಟು ಮಾಡ್ತಾರ? ದಿನಕ್ಕೆ 15 ಚೇರ್ ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರ? 2 days ಮಾಡ್ತಾರ. ದಿನಕ್ಕೆ 10 ಚೇರ್ ಮಾಡ್ತಾರ, 2 ದಿನ ಮಾಡ್ತಾರ. ದಿನಕ್ಕೆ 15 ಚೇರ್ ಮಾಡ್ತಾರ, 2 ದಿನ ಮಾಡ್ತಾರ. ಸೊ ಟೋಟಲ್ 30 ಚೇರ್ ಮಾಡ್ತಾರ. 30 ಚೇರ್ ಮಾಡಿದ್ರೆ ಹೋಯ್ತು ಎಷ್ಟು? 150 ಚೇರ್ ವರ್ಕ್ ಉಳಿದು. 150 ಚೇರ್ ವರ್ಕ್ ಉಳಿಯಿತು. 150 ಚೇರ್ ವರ್ಕ್ ಉಳಿಯಿತು. ಇದು ಯಾರು ಮಾಡ್ತಾರ? ಎ ಒಬ್ಬನೇ ಮಾಡ್ತಾನೆ. 15 days. ಅರ್ಥ ಆಗ್ತಿದ್ಯಾ? ನೀಟಾಗಿ ಬೆಣ್ಣೆ ತರ ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಅವರ್ ಆನ್ಸರ್. Okay, let's go. So A, B, C. A, B, C can complete the work in 12 days, 18 days and 36 days respectively. ಸೊ ಎ ಒಂದು ಕೆಲಸನ 12 ದಿನ, ಬಿ ಅದೇ ಕೆಲಸನ 18 ದಿನ, ಸಿ ಅದೇ ಕೆಲಸನ 36 ದಿನದಲ್ಲಿ ಕೆಲಸ ಮಾಡ್ತಾರಂತೆ. ಆಲ್ 3 ಸ್ಟಾರ್ಟೆಡ್ ದ ವರ್ಕ್. ಸೊ 3 ಸೇರಿ ಕೆಲಸ ಮಾಡ್ತಾರಂತೆ ಸ್ಟಾರ್ಟಿಂಗ್ ಅಲ್ಲಿ 3 ಸೇರಿ ಆರಂಭಿಸುತ್ತಾರಂತೆ. ಬಟ್ ಎ ಲೀವ್ಸ್ ಆಫ್ಟರ್ 3 days. A+B 3 ದಿನ ಮಾಡ್ತಾರಂತೆ. ಆಮೇಲೆ ಏನು? ಎ ಬಿಟ್ಟು ಹೋಗ್ತಾನಂತೆ 3 ದಿನ ಆದ್ಮೇಲೆ. ಸೊ ಬಿ ಲೀವ್ಸ್ ಆಫ್ಟರ್ 6 days. ಬಿ ಲೀವ್ಸ್ ಆಫ್ಟರ್ 6 days. ಸ್ಟಾರ್ಟಿಂಗ್ ಇಂದ 6 days. ಅಲ್ಲ, ಸ್ಟಾರ್ಟಿಂಗ್ ಇಂದ 6 days ಅಲ್ಲ, ಅದಾದ್ಮೇಲೆ 6 days. ಸೊ ಬಿ ಮತ್ತೆ ಇವರು ಎ ಬಿಟ್ಟು ಹೋಗ್ತಾನೆ ಇಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ಎ ಬಿಟ್ಟು ಹೋಗ್ತಾನೆ. ಸೊ ಬಿ ಪ್ಲಸ್ ಸಿ
6 ದಿನವರೆಗೂ ಕೆಲಸ ಮಾಡ್ತಾರಂತ ಆಮೇಲೆ. ಸೊ ಆಮೇಲೆ ಸಿ ಮಾಡ್ತಾನೆ. ಸೊ ಹೌ ಲಾಂಗ್ ವಿಲ್ ಟೈಮ್ ವರ್ಕ್ ಟೇಕ್ ಟು ಬಿ ಕಂಪ್ಲೀಟೆಡ್? ಹೌ ಲಾಂಗ್ ವಿಲ್ ದ ವರ್ಕ್ ಟೇಕ್ ಟು ಬಿ ಕಂಪ್ಲೀಟೆಡ್? ಹೌ ಲಾಂಗ್ ಟೈಮ್, ಎಷ್ಟು ಟೈಮ್ ತಗೋತಾನೆ ಅಂತ. ಸೊ ನೋಡಿ, ಎ ಬಿ ಸಿ ಕ್ರಮವಾಗಿ 12 ದಿನ, 18 ದಿನ, 36 ದಿನದಲ್ಲಿ ಕೆಲಸ ಮುಗಿಸ್ತಾರಂತೆ, ಸಿಂಗಲ್ ಆಗಿ ಮಾಡಿದ್ರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಸೇರಿ ಕೆಲಸ ಮಾಡ್ತಾರಂತೆ. ಸೊ ಎ 3 ದಿನ ಆದ್ಮೇಲೆ ಬಿಡ್ತಾನ, ಬಿ 6 ದಿನ ಆದ್ಮೇಲೆ ಬಿಡ್ತಾನಂತೆ. ಅರ್ಥ ಆಯ್ತಾ? ಕ್ವಶನ್ ಏನಂತ ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಎಸ್ ಸರ್. ಓಕೆ, ಎ 12 ದಿನ, ಬಿ 18 ದಿನ, ಸಿ 36 ದಿನ. ಎಲ್ಸಿಎಂ ಹೆಂಗ್ ಕಂಡುಹಿಡಿಬೇಕಂತ ಗೊತ್ತಿದೆ, ಡೈರೆಕ್ಟ್ ಬರೆದು ಬಿಡ್ತೀನಿ. ಸೊ ಒಂದೊಂದು ಸ್ಟೆಪ್ ನಾನು ಕಟ್ ಮಾಡ್ಕೊತ ಹೋಗ್ತೀನಿ. ಇವಾಗ ನಾ ಪ್ರತಿ ಕ್ವಶನಿಗೆ ಅದೇ ತರ ಮಾಡ್ಕೊಂತ ಹೋದ್ರೆ ನೋ ಯೂಸ್. ಏನ್ ಸರ್ ಇಷ್ಟು ದೊಡ್ಡ ಒಂದೊಂದು ಪೇಜ್ ಬೆಳೆದಿದ್ದೀರಾ, ನಮಗೆ ಟೈಮ್ ಸಾಕಾಗಲ್ಲ, ಇಷ್ಟು ಲೆಂದಿ ಆಗಿ ಮಾಡ್ಬೇಕಾ ಅಂತ ನಿಮಗೆ ಒಂದು ಮೈಂಡ್ ಅಲ್ಲಿ ಡೌಟ್ ಬರ್ತಿರ್ಬೇಕು, ಹೌದಾ? ಇದೆಲ್ಲ ಮನಸ್ಸಲ್ಲಿ ಮಾಡ್ಬೇಕು. ಹೆಂಗೆ? 12, 17, 12, 36 ನೋಡಿ, 12, 36 ಒಂದಕ್ಕೊಂದು ಭಾಗ ಹೋಗುತ್ತಲ್ಲ, ಅದು ಫಸ್ಟ್ ಹೋಗ್ಬೇಕು. ಇಲ್ಲಿಕ್ರೆ 18, 36 ತಗೋಬೇಕು. ನೋಡಿ, 18, 36 ತಗೋತೀನಿ. 18, 36 ತಗೊಂಡ್ರೆ 2, 1 ಬರುತ್ತೆ. ಸೊ 36 ಬರುತ್ತೆ. ಸೊ 12 ಬಗ್ಗೆಯಲ್ಲಿ 36 ಬರುತ್ತಲ್ಲ, ಬರುತ್ತೆ. ಸೊ 12 ಕ್ಯಾನ್ಸಲ್ ಅಂದ್ರೆ ಈಸಿಯಾಗಿ ಅದೇ ಎಲಿಮಿನೇಟ್ ಮಾಡಿ ಡೈರೆಕ್ಟ್ ಏನಿರುತ್ತಲ್ಲ ಎಲ್ಸಿಎಂ ಬರುತ್ತಲ್ಲ ಅದೇನ ಆನ್ಸರ್, ಅದೇ ಎಲ್ಸಿಎಂ ತಗೋಬಹುದು ನಾವು. ಸೊ ಆತರ ಮಾಡ್ಬೋದು. ಸೊ 12 3 18 2 36 1. ಸೊ ಟಿ ಎನ್ ಇ. ಸೊ ವರ್ಕ್ ಇಸ್ ಈಕ್ವಲ್ ಟು 36. ಏನ್ ಮಾಡ್ತಾರಂತೆ? ಫಸ್ಟ್ ಮೂವರು ಸೇರಿ ಮಾಡ್ತಾರಂತೆ. ಎ ಪ್ಲಸ್ ಬಿ ಪ್ಲಸ್ ಸಿ 6 ದಿನ 6 ಶೇರ್ ಮಾಡ್ತಾರೆ. ದಿನಕ್ಕೆ 6 ಶೇರ್ ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ? 3 ದಿನ ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ? 3 ದಿನ ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ? 3 ದಿನ ಮಾಡ್ತಾರೆ. ವರ್ಕ್ ಇಸ್ ಈಕ್ವಲ್ ಟು 36 ಇದೆ. 3 ದಿನ ಮಾಡ್ತಾರೆ. ಸೊ 18 ಶೇರ್ ಮಾಡ್ತಾರೆ. ಮೈನಸ್ ಆಯ್ತು 18 ಶೇರ್. ಸೊ 18 ಶೇರ್ ಉಳಿತು. ಈ 18 ಶೇರ್ನ ಯಾರು ಮಾಡ್ತಾರೆ? 18 ಶೇರ್ನ ಯಾರು ಮಾಡ್ತಾರೆ? ಬಿ ಲೀವ್ಸ್. ಎ ಪ್ಲಸ್ ಇವಾಗ ಬಿ ಮತ್ತೆ ಸಿ ಅಷ್ಟೇ ಮಾಡ್ತಾರೆ. ಬಿ ಮತ್ತೆ ಸಿ ಅಷ್ಟೇ ಮಾಡ್ತಾರೆ. ಎ ಬಿಟ್ಟೋಗ್ತಾನೆ. ಬಿ ಮತ್ತೆ ಸಿ ಅಷ್ಟೇ ಮಾಡ್ತಾರೆ. ಬಿ ಮತ್ತೆ ಸಿ ಎಷ್ಟು ದಿನ ಮಾಡ್ತಾರೆ? ಬಿ ಮತ್ತೆ ಸಿ 6 ದಿನ ಮಾಡ್ತಾರೆ. ಸೊ 6 ದಿನ ಆದ್ಮೇಲೆ ಬಿ ಬಿಟ್ಟೋಗ್ತಾನೆ. ಸೊ ಬಿ ಮತ್ತೆ ಸಿ 6 ದಿನ ಮಾಡ್ತಾರೆ. ಬಿ ಮತ್ತೆ ಸಿ ದಿನಕ್ಕೆ 3 ಶೇರ್ ಮಾಡ್ತಾರೆ. ಈ ತರ 6 ದಿನ ಮಾಡ್ತಾರೆ. ಸೊ ಅದಾದ್ಮೇಲೆ ಬಿ ಬಿಟ್ಟೋಗ್ತಾನೆ. ಸೊ 18. ಸೊ 0 ಕೆಲಸ ಕಂಪ್ಲೀಟ್ ಆಯ್ತು. ಸೊ ಸಿ ಮಾಡೋದೇನಿಲ್ಲ ಇವಾಗ, ಹೌದಿಲ್ಲ? ಕೆಲಸ ಮುಗಿದು ಬಿಡುತ್ತೆ. ಸೊ ನಮಗೆ ಕ್ವಶನ್ ನಮ್ಮ ಆನ್ಸರ್ ಮುಗಿದು ಬಿಡ್ತಾನೆ ನನಗೆ. ಸೊ ಹೌ ಲಾಂಗ್ ಇನ್ ದ ವರ್ಕ್ ಕಂಪ್ಲೀಟೆಡ್? ಎಷ್ಟು ದಿನದಲ್ಲಿ ಕೆಲಸ ಆಯ್ತು? ಇಲ್ಲೊಂದು 3 ದಿನ, ಇಲ್ಲೊಂದು 6 ದಿನ, ಟೋಟಲ್ 9 days. 9 days is the answer. ಆಪ್ಷನ್ ನಂಬರ್ ಬಿ. ಈ ತರ ಮಾಡಬೇಕು. ನೆಕ್ಸ್ಟ್, ಎ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 10 days, ಬಿ ಇನ್ 15 days, ಸಿ ಇನ್ 30 days. ಎ ಅಂಡ್ ಬಿ ಸ್ಟಾರ್ಟ್ ದ ವರ್ಕ್ ಟುಗೆದರ್. ಎ ಮತ್ತೆ ಬಿ ಇಬ್ಬರು ಸ್ಟಾರ್ಟ್ ಮಾಡ್ತಾರಂತೆ ವರ್ಕ್ನ. ಅಂಡ್ ಸಿ ಜಾಯಿನ್ಸ್ ಆಫ್ಟರ್ 4 days. ಸೊ ಇವ್ರು 4 ದಿನವರೆಗೂ ಕೆಲಸ ಮಾಡ್ತಾರೆ. ಆಮೇಲೆ ಸಿ ಬರ್ತಾನೆ. ಆಮೇಲೆ ಏನ್ ಮಾಡ್ತಾರೆ? ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡ್ತಾರೆ ಕೆಲಸ. ಹೌ ಮೆನಿ ಡೇಸ್ ವಿಲ್ ದ ವರ್ಕ್ ಕಂಪ್ಲೀಟ್? ಸೊ ಒಂದ್ ಕೆಲಸನ ಎ 10 ದಿನದಲ್ಲಿ ಮಾಡ್ತಾನಂತೆ. ಅದೇ ಕೆಲಸ ಬಿ 15 ದಿನದಲ್ಲಿ ಮಾಡ್ತಾನಂತೆ. ಸಿ 30 ದಿನದಲ್ಲಿ ಮಾಡ್ತಾನಂತೆ. ಇದೇನಿದೆ? ಟೈಮ್ ಇದೆ, ಎಫಿಷಿಯನ್ಸಿ. ಸೊ ವರ್ಕ್ ಇಸ್ ಈಕ್ವಲ್ ಟು 30 ಬರುತ್ತೆ. ಸೊ 10 3 15 2 31 ಸೊ ಎಫಿಷಿಯನ್ಸಿ ಎ ದಿನಕ್ಕೆ ಎಷ್ಟು ಶೇರ್ ಮಾಡ್ತಾನೆ? ಎ ದಿನಕ್ಕೆ 3 ಶೇರ್ ಮಾಡ್ತಾನೆ. ಬಿ ದಿನಕ್ಕೆ 2 ಶೇರ್ ಮಾಡ್ತಾನೆ. ಸಿ ದಿನಕ್ಕೆ 1 ಶೇರ್ ಮಾಡ್ತಾನೆ. ಹೌದಾ? ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ? ಎ ಮತ್ತೆ ಬಿ ಸೇರಿ ಕೆಲಸನ ಆರಂಭಿಸ್ತಾರಂತೆ. ಯಾವಾಗ? ಎಷ್ಟು ದಿನ? 4 ದಿನ. 4 ದಿನ ಆದ್ಮೇಲೆ ಸಿ 4 ದಿನ ಆದ್ಮೇಲೆ ಸಿ ಅವ್ರ ಜೊತೆ ಸೇರ್ತಾನಂತೆ. ಆಮೇಲೆ ಕೆಲಸ ಮುಗಿತಾವ. ಸೊ ಸ್ಟಾರ್ಟಿಂಗ್ ಅಲ್ಲಿ ಎ ಮತ್ತೆ ಬಿ ಅಷ್ಟು ಕೆಲಸ ಮಾಡ್ತಾರೆ. ಸೊ ಎ ಮತ್ತೆ ಬಿ ದಿನಕ್ಕೆ ಎಷ್ಟು ಮಾಡ್ತಾರೆ? ದಿನಕ್ಕೆ 5 ಮಾಡ್ತಾರೆ. ದಿನಕ್ಕೆ 5 ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ? 4 ದಿನ ಮಾಡ್ತಾರೆ. ಸೊ ಎಷ್ಟು ಕೆಲಸ ಆಯ್ತು? 20 ಕೆಲಸ ಆಯ್ತು. ಸೊ ಉಳಿತು ಎಷ್ಟು? 10 ಶೇರ್ ಉಳಿತು. 10 ಶೇರ್ ಯಾರು ಮಾಡ್ತಾರೆ ಇವಾಗ? ಈ 10 ಶೇರ್ ಯಾರ್ಯಾರು ಮಾಡ್ತಾರೆ? ಈ 10 ಶೇರ್ ಸಿ ಜಾಯ್ನ್ ಆಗ್ತಾನೆ ಅವಾಗ. ಈ 10 ಶೇರ್ ಮಾಡುವಾಗ ಸಿ ಜಾಯ್ನ್ ಆಗ್ತಾನೆ. ದಿನಕ್ಕೆ ಎಷ್ಟು ಮಾಡ್ತಾರೆ? 6 ಶೇರ್ ಮಾಡ್ತಾರೆ. ದಿನಕ್ಕೆ 6 ಶೇರ್ ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ? 6 1 6 6 6 1
4 ಉಳಿತು ಡಿವೈಡ್ ಬೈ 6. ಸೊ 2/3. ಸೊ 1/2/3 ಡೇಸ್. 1/2/3 ಡೇಸ್. ಸೊ ಅವ ಏನು ಕೇಳಿದಾನೆ ಟೋಟಲ್ ವರ್ಕ್ ಅಂತ ಕೇಳಾನೆ. ಸೊ ಹೌ ಮೆನಿ ಡೇಸ್ ವಿಲ್ ದ ವರ್ಕ್ ಬಿ ಕಂಪ್ಲೀಟೆಡ್ ಅಂತ ಟೋಟಲ್ ಡೇಸ್. ಟೋಟಲ್ ಡೇಸ್ ಎಲ್ಲಿದೆ? 4 ದಿನ ಇವ್ರು ಕೆಲಸ ಮಾಡ್ತಾರೆ, ಯಾರು? ಎ ಮತ್ತೆ ಬಿ. ಆಮೇಲೆ ಎ ಬಿ ಸಿ ಮೂವರು ಸೇರಿ ಇಷ್ಟು ದಿನ ಕೆಲಸ ಮಾಡ್ತಾರೆ. ಸೊ ಟೋಟಲ್ ಏನಾಗುತ್ತೆ? ಟೋಟಲ್ ನಮ್ಮ ಆನ್ಸರ್ ಬಂದ್ಬಿಟ್ಟು 4 + 1 2/3 is equal to 5 2/3 days. Option number C is our answer. ಈ ತರ ಮಾಡಿ. So the ratio of ನೋಡಿ ರೇಷಿಯೋ ಕೊಟ್ಟವನು ಎ ಬಿ ಸಿ. The ratio of A B C is 7:5:8. Working together, they can complete a piece of work in 42 days. So ಎ ಮತ್ತೆ ಬಿ ಮತ್ತೆ ಸಿ ಅವರ ಏನು ಅನುಪಾತಗಳು ಏನವಂತ 7:5:8. ಸೊ ಅವ್ರ ಮೂವರು ಸೇರಿ ಕೆಲಸನ ಮಾಡಿದ್ರೆ ಸೊ ಅವ್ರ ಮೂವರು ಸೇರಿ ಕೆಲಸನ ಮಾಡಿದ್ರೆ 42 ದಿನದಲ್ಲಿ ಕೆಲಸ ಮುಗಿಸ್ತಾರಂತೆ. 42 ದಿನದಲ್ಲಿ ಕೆಲಸ ಮುಗಿಸ್ತಾರಂತೆ. ಓಕೆನಾ? ಸೊ ಇಲ್ಲಿ ನೋಡಿ ಫಸ್ಟ್ ಕ್ವಶನ್. ಸೊ ಬಿ ಮತ್ತೆ ಸಿ ವರ್ಕ್ ಟುಗೆದರ್ ಫಾರ್ 21 ಡೇಸ್. ಸೊ ಬಿ ಮತ್ತೆ ಸಿ ಬಿ ಪ್ಲಸ್ ಸಿ 21 ಡೇಸ್ ಮಾಡ್ತಾರಂತೆ. ಆಮೇಲೆ ದ ರಿಮೈನಿಂಗ್ ವರ್ಕ್ ವಾಸ್ ಕಂಪ್ಲೀಟೆಡ್ ಬೈ ಎ ಅಲೋನ್. ಆಮೇಲೆ ಎ ಮಾಡ್ತಾನಂತೆ. ಸೊ ಓಲ್ ವರ್ಕ್ ವಾಸ್ ಕಂಪ್ಲೀಟೆಡ್ ಇನ್ ಹೌ ಮೆನಿ ಡೇಸ್ ಅಂತೆ. ಸೊ ಇಲ್ಲಿ ನೋಡಿ ಎ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? 7 ಕೆಲಸ ಮಾಡ್ತಾನೆ. ಬಿ ದಿನಕ್ಕೆ 5 ಕೆಲಸ ಮಾಡ್ತಾನೆ. ಸಿ ದಿನಕ್ಕೆ 8 ಕೆಲಸ ಮಾಡ್ತಾನೆ. ಎ ದಿನಕ್ಕೆ 7 ಕೆಲಸ ಮಾಡ್ತಾನೆ, ಬಿ ದಿನಕ್ಕೆ 5 ಕೆಲಸ ಮಾಡ್ತಾನೆ, ಸಿ ದಿನಕ್ಕೆ 8 ಕೆಲಸ ಮಾಡ್ತಾನೆ. ಸೊ ಎಲ್ಲ ಸೇರಿ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? ಎಲ್ಲ ಸೇರಿ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 20 ಕೆಲಸ ಮಾಡ್ತಾರೆ. ಸೊ 20 ಶೇರ್ ಆಗಷ್ಟು ಕೆಲಸ ಮಾಡ್ತಾರೆ. 20 ಶೇರ್ ಆಗಷ್ಟು ಕೆಲಸ ಮಾಡ್ತಾರೆ. ಹೌದಲ್ಲ? ದಿನಕ್ಕೆ ಎಫಿಷಿಯನ್ಸಿ ಇಸ್ ನಥಿಂಗ್ ಬಟ್ ಡೈಲಿ ವರ್ಕ್. ಸೊ ಇಲ್ಲಿ ಬರಿಬಹುದಾ ನಾನು? ಅದು ಇಲ್ಲಿ ಬರಿಬಹುದಾ? 20 ಶೇರ್ ಮಾಡ್ತಾರೆ. ಎ ಪ್ಲಸ್ ಬಿ ಪ್ಲಸ್ ಸಿ ಸೇರ್ಬಿಟ್ಟು, ಯಾಕಂದ್ರೆ ಇಲ್ಲಿ ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ದಿನಕ್ಕೆ ಎಷ್ಟು 20 ಶೇರ್ ಮಾಡ್ತಾರೆ. ಹಂಗ ಎಷ್ಟು ದಿನ ಮಾಡ್ತಾರೆ? 42 ಡೇಸ್ ಮಾಡ್ತಾರೆ. ಸೊ ಟೋಟಲ್ ವರ್ಕ್ ಏನಾಯ್ತು? ಟೋಟಲ್ ವರ್ಕ್ ಬಂದ್ಬಿಟ್ಟು 840 ವರ್ಕ್ ಆಯ್ತು. ಹೌದಾ? 840 ವರ್ಕ್ ಆಯ್ತು. ಸೊ 840 ವರ್ಕ್ ಮಾಡ್ಬೇಕು. 840 ಚೇರ್ ಆಗಷ್ಟು ವರ್ಕ್ ಮಾಡ್ಬೇಕು. ಸ್ಟಾರ್ಟಿಂಗ್ ಏನಾಗುತ್ತೆ? ಬಿ ಮತ್ತೆ ಸಿ ಕೆಲಸನ ಮಾಡ್ತಾರೆ. ಬಿ ಮತ್ತೆ ಸಿ ಕೆಲಸನ ಎಷ್ಟು ದಿನ ಮಾಡ್ತಾರೆ? ದಿನಕ್ಕೆ ಎಷ್ಟು ಮಾಡ್ತಾರೆ? ದಿನಕ್ಕೆ 13 ಚೇರ್ ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ? 21 ದಿನ ಮಾಡ್ತಾರೆ. ಸೊ ಎಷ್ಟು ದಿನ ಎಷ್ಟು ಚೇರ್ ಆಯ್ತು ಇದು? 13 ಎರಡ್ಲೆ 13. ಇದು ಯಾವ ತರ ಇಂಟು ಮಾಡ್ತೀರಪ್ಪ ಅಂತಂದ್ರೆ ನೀವು ಯಾವಾಗ್ಲೂ ಈ ತರ ಮಾಡಬೇಡಿ. 13 21 1 ಮೂರ್ಲೆ 3 1 ಒಂದ್ಲೆ 1 ಪ್ಲಸ್ 2 ಮೂರ್ಲೆ 6 2 ಒಂದ್ಲೆ 2. ಸೊ 373 ಈ ತರ ಮಾಡಕ್ ಹೋಗ್ಬೇಡಿ. ಯಾವ ತರ ಮಾಡಿ ಅಂದ್ರೆ ಈ 2 ಡಿಜಿಟ್ ನ ಇದಕ್ಕೆ ಇಂಟು ಮಾಡಿ. ಫಸ್ಟ್ ಎಷ್ಟಾಗುತ್ತೆ? 260 26. 13 2 26. 13 2 26. ಒಂದು ಜೀರೋ ಹಾಕೊಳ್ಳಿ. ಮನ್ಸಲ್ಲೇ ಮಾಡಿ. 13 2 26. ಒಂದು ಜೀರೋ ಹಾಕೊಳ್ಳಿ. ಸೊ 260 ಆಯ್ತು. ಆಮೇಲೆ ಇದೇ 13 ಇಂದ ಇದಕ್ಕೆ ಇಂಟು ಮಾಡಿ. ಸೊ 13 1 30. ಯಾಕಂದ್ರೆ ಇಲ್ಲಿ ಜೀರೋ ಯಾಕೆ ಹಾಕ್ಬೇಕಪ್ಪ ಅಂತಂದ್ರೆ ಇದು 10th ಪ್ಲೇಸ್. ಸೊ ಅದಕ್ಕೆ ಜೀರೋ ತಗೋಬೇಕು. ಇಲ್ಲೇನು ಜೀರೋ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಯೂನಿಟ್ ಪ್ಲೇಸ್. ಸೊ 260 ಇತ್ತು. 260 ಪ್ಲಸ್ 13. 260 ಪ್ಲಸ್ ಮಾಡಿ. 260 ಪ್ಲಸ್ 13. 260 ಪ್ಲಸ್ 13 ಅಂದ್ರೆ 260 ಪ್ಲಸ್ 13 273. ಈ ತರ ಮನಸ್ಸಲ್ಲಿ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ನೀವು ಇಲ್ಲೇ ಬರಿಬೋದು. ನೋಡಿ 13 ಎರಡ್ಲೆ 26. ಒಂದು ಜೀರೋ ಹಾಕ್ತೀನಿ. 13 ಒಂದ್ಲೆ 13 3 7 2 273. ಈ ತರ ನೀವು ಇದನ್ನ ಕ್ಯಾಲ್ಕುಲೇಷನ್ ಮಾಡಬಹುದು. ಓಕೆನಾ? ಸೊ 273 ವರ್ಕ್ ಮುಗಿಯುತ್ತೆ. ಸೊ 273 ವರ್ಕ್ ಮುಗಿತಾವ. ಮೈನಸ್ ಮಾಡಿದ್ರೆ 10ರಲ್ಲಿ 3 ಹೋದ್ರೆ 7. 13ರಲ್ಲಿ 7 ಹೋದ್ರೆ 6. ಸೊ 5ರಲ್ಲಿ 2 ಹೋದ್ರೆ 7ರಲ್ಲಿ 2 ಹೋದ್ರೆ 5. ಸೊ ಇಷ್ಟು ಶೇರ್ ಉಳಿತು. ಈ ಶೇರ್ನ ಈ ವರ್ಕ್ನ ಯಾರು ಮಾಡ್ತಾರೆ? ಎ ಒಬ್ಬನೇ ಮಾಡ್ತಾನೆ. ಈ ವರ್ಕ್ನ ಎ ಒಬ್ಬನೇ ಮಾಡ್ತಾನೆ. ಸೊ ಎಷ್ಟು ದಿನದಲ್ಲಿ ಮಾಡ್ತಾನೆ? 7 ಒಂದ್ಲೆ 7 7 7 7 49 7 8 56 7 ಒಂದೇ. ಸೊ 81 ಡೇಸ್. ಸೊ ಟೋಟಲ್ ವರ್ಕ್ ಎಷ್ಟು ದಿನದಲ್ಲಿ ಕೆಲಸ ಆಗುತ್ತೆ? 21 ದಿನ ಪ್ಲಸ್ 81 ದಿನ. ಸೊ ಟೋಟಲ್
ಟೋಟಲ್ ಎಷ್ಟಾಯ್ತು 21 ಪ್ಲಸ್ 81 is equal to 102 days. So this is our answer. This is our answer. 102 days. Option number C ಈ ತರ ನೀವು ಮಾಡಬೇಕು. ಓಕೆನಾ? ಬನ್ನಿ. ಸೊ ಎ 1/3 ವರ್ಕ್ 15 days ಅಲ್ಲಿ ಮಾಡ್ತಾನಂತೆ. ಎ 1/3 ವರ್ಕ್ 15 days ಅಲ್ಲಿ ಮಾಡ್ತಾನಂತೆ. 1/3 ವರ್ಕ್ 15 days ಅಲ್ಲಿ ಮಾಡ್ತಾನಂತೆ. ಹೌದಾ? ಸೈಡಲ್ಲಿ ಬರಲ್ಲ. ಸೊ ಮಂತ್ಸಲ್ಲೇ ಮಾಡ್ಬೇಕು ಇವಾಗ. ಎ 1/3 ವರ್ಕ್ 15 days ಅಲ್ಲಿ ಮಾಡ್ತಾ ಆದ್ರೆ ಫುಲ್ ಡೇ ವರ್ಕ್ ಎಷ್ಟು ದಿನ ಮಾಡ್ತಾನೆ? ಇಂಟು 3 ಅಂದ್ರೆ 45 days. ಈ ತರ ಗೊತ್ತಾಗಿಲ್ವಾ? ಮುಂಚೆನೇ ಹೇಳಿದೆ ನಿಮ್ಗೆ ಹೆಂಗ್ ಮಾಡ್ಬೇಕು ಅಂತ. ಸೊ 1/3 ವರ್ಕ್. ಸೊ 1ರಿಂದ ಎಷ್ಟು ಮಲ್ಟಿಪ್ಲೈ ಆಗಿದೆ? 1ರಿಂದ 15 ಮಲ್ಟಿಪ್ಲೈ ಆದ್ರೆ 15 ಬರ್ತದೆ. 13 ಗೆ 15 ಮಲ್ಟಿಪ್ಲೈ ಮಾಡಬೇಕು, 45 ಫುಲ್ ಡೇ ಬಂದ್ಬಿಡುತ್ತೆ. ಸೊ ಬಿ ಕ್ಯಾನ್ ಡೂ 75% ಆಫ್ ದ ಸೇಮ್ ವರ್ಕ್ ಇನ್ 18 days. ಸೊ ಫುಲ್ ವರ್ಕ್ ಎಷ್ಟು ದಿನ ಮಾಡ್ತಾನೆ? 75 ಅಂದ್ರೆ 3/4. 3 ಪಾರ್ಟ್ ವರ್ಕ್ 18 ದಿನ ಮಾಡ್ತಾನಂತೆ. ಸೊ 4 ಪಾರ್ಟ್ ವರ್ಕ್ ಎಷ್ಟು ದಿನ ಮಾಡ್ತಾನೆ? ಸೊ ಇಂಟು 6 24 days. ಸೊ ಬಿ ಒಂದ್ ಕೆಲಸನ 24 ದಿನ ಮಾಡ್ತಾನಂತೆ. ಸಿ 36 ದಿನ ಕೆಲಸ ಮಾಡ್ತಾನೆ. ಡೈರೆಕ್ಟ್ ಆಗಿ ಕೊಟ್ಬಿಡೋಣ. ಬಿ ಅಂಡ್ ಸಿ ವರ್ಕ್ ಟುಗೆದರ್ ಫಾರ್ 8 days. In how many days A will alone complete the work? ಸೊ ಇದು ಸೇಮ್ ಟು ಸೇಮ್ ವರ್ಕ್, ಸೇಮ್ ಟು ಸೇಮ್ ಐತೆ. ನೀವು ಈ ಕ್ವಶನ್ ಆನ್ಸರ್ ನ ಕಮೆಂಟ್ ಮಾಡಿ. ಏನ್ ಆನ್ಸರ್ ಬರುತ್ತೆ ಅಂತ ಕಮೆಂಟ್ ಮಾಡಿ ನನಗೆ. ಸೊ ಯಾಕಂದ್ರೆ ಇದು ಸೇಮ್ ಕ್ವಶನ್ ಇದೆ. ಸೊ ನಾನು ಆಲ್ರೆಡಿ ಇದು ಎ ಎಷ್ಟು ದಿನದಲ್ಲಿ ಮಾಡ್ತಾನೆ, ಬಿ ಎಷ್ಟು ದಿನದಲ್ಲಿ ಮಾಡ್ತಾನೆ, ಸಿ ಎಷ್ಟು ದಿನದಲ್ಲಿ ಮಾಡ್ತಾನೆ ಅದನ್ನು ಹೇಳಿಕೊಟ್ಟಿದ್ದೀನಿ. ಸೊ just do it and answer in comment section. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಅರ್ಥ ಆಗ್ತಿದೆಯೋ ಇಲ್ವೋ ಅಂತ ನೀವು ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಲೈಕ್ ಅರ್ಥ ಆಗ್ತಿದೆ, ಏನೇನ್ ಚೇಂಜ್ ಮಾಡ್ಬೇಕು, ಯಾವ ತರ ನಾನು ಇಂಪ್ರೂವ್ಮೆಂಟ್ ಮಾಡ್ಬೇಕು ನಿಮಗೆ ಅರ್ಥ ಆಗ್ಬೇಕಂತಂದ್ರೆ ಹೇಳಿ, ನಾವು ಅದನ್ನು ಮಾಡೋಣ. ಯಾಕಂದ್ರೆ ಸೊ ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ಸರ್ಟನ್ ವರ್ಕ್ ಇನ್ 6 days and 8 days. ಎ ಒಂದಿನ 6 ದಿನ ಕೆಲಸ ಮಾಡ್ತಾನಂತೆ, ಬಿ ಅದೇ ಕೆಲಸನ 8 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ದೇ ವರ್ಕ್ ಟುಗೆದರ್ ಫಾರ್ 3 days. ಸೊ ಎ ಪ್ಲಸ್ ಬಿ 3 ದಿನವರೆಗೂ ಕೆಲಸ ಮಾಡ್ತಾನಂತೆ. ಸಿ ಅಲೋನ್ ಕಂಪ್ಲೀಟ್ ದ ವರ್ಕ್ ಇನ್ 2 days. ಸೊ ಏನ್ ಉಳಿದಿರ್ತದಲ್ಲ ಕೆಲಸ, ಸೊ ಸಿ 2 ದಿನದಲ್ಲಿ ಮುಗಿಸಿ ಬಿಡ್ತಾನಂತ ಕೆಲಸ. ಸೊ ಬಿ ಮತ್ತೆ ಸಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ 3/4 ಆಫ್ ದ ಸೇಮ್ ವರ್ಕ್ ಇನ್. ಸೊ ಬಿ ಮತ್ತೆ ಸಿ ಆ ಕೆಲಸನ ಮಾಡಿದ್ರೆ ಎಷ್ಟು ದಿನದಲ್ಲಿ 3/4 ಆಫ್ ವರ್ಕ್ ಎಷ್ಟು ದಿನದಲ್ಲಿ ಕೆಲಸ ಮಾಡಬಹುದಂತೆ. ಸೊ ಎ ಮತ್ತು ಬಿ ಕ್ರಮವಾಗಿ ಒಂದು ನಿರ್ದಿಷ್ಟ ಕೆಲಸವನ್ನು 6 ದಿನಗಳು ಮತ್ತು 8 ದಿನಗಳಲ್ಲಿ ಮುಗಿಸಬಹುದು. ಅವರಿಬ್ಬರು ಸೇರಿ 3 ದಿನಗಳು ಕೆಲಸ ಮಾಡಿದರು. 3 ದಿನ ಕೆಲಸ ಮಾಡ್ತಾರಂತೆ. ಸೊ ಅದಾದ್ಮೇಲೆ ಉಳಿದ ಕೆಲಸನ ಸಿ 2 ದಿನದಲ್ಲಿ ಮಾಡ್ತಾನಂತೆ. ಸೊ ಹಾಗಾದರೆ ಬಿ ಮತ್ತೆ ಸಿ ಇಬ್ಬರು ಸೇರಿ ಅದೇ ಕೆಲಸದ 3/4 ಭಾಗ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ? ಸಿಂಪಲ್ ಕ್ವಶನ್. ಎ 6 ದಿನ, ಬಿ 8 ದಿನ. ರೇಷಿಯೋ ತಗೊಳ್ಳಿ. 3:4. 3:4 ಎರಡೇ ವೇರಿಯಬಲ್ ಇದೆ. 3:4. ಸೊ ಇದು ನೋಡಿ, ದೇ ವರ್ಕ್ ಟುಗೆದರ್ ಫಾರ್ 3 days. ಸೊ ಅದನ್ನ ಮಾಡ್ಬೇಕಲ್ಲ ಫಸ್ಟ್. ಸೊ 3:4 ಉಲ್ಟಾ ಬರೆಯು. 4:3 ಏನಾಯ್ತು? ವರ್ಕ್ ಈಸ್ ಈಕ್ವಲ್ ಟು 24 ಆಯ್ತು. ವರ್ಕ್ ಈಸ್ ಈಕ್ವಲ್ ಟು 24 ಆಯ್ತು. ವರ್ಕ್ ಈಸ್ ಈಕ್ವಲ್ ಟು 24 ಆಯ್ತು. ಸೊ 3 ದಿನವರೆಗೂ ಕೆಲಸ ಮಾಡ್ತಾರಂತೆ. 3 ದಿನವರೆಗೂ ಅಂದ್ರೆ ದಿನಕ್ಕೆ ಎ ಪ್ಲಸ್ ಬಿ ಸೇರ್ಬಿಟ್ಟು 3 ಚೇರ್ನ ಮಾಡ್ತಾರೆ. ಆ ತರ 3 ದಿನ ಕೆಲಸ ಮಾಡ್ತಾರಂತೆ. 3 ದಿನ ಕೆಲಸ ಮಾಡ್ತಾರಂತೆ. ಎಷ್ಟು ಕೆಲಸ ಮಾಡ್ತಾರೆ? 21 ಚೇರ್ ಮಾಡ್ತಾರೆ. ಸೊ 21 ಚೇರ್ ಮೈನಸ್ ಆಯ್ತು. ಉಳಿತು ಎಷ್ಟು? 3 ಚೇರ್ ಉಳಿತು. 3 ಚೇರ್ ಮಾಡಷ್ಟು ಕೆಲಸ ಉಳಿತು. ಸಿ ಒಬ್ಬನೇ ಕೆಲಸ ಮಾಡ್ತಾನಂತೆ. 2 ದಿನದಲ್ಲಿ. ಸಿ ಒಬ್ಬನೇ ಕೆಲಸ ಮಾಡ್ತಾನಂತೆ 2 ದಿನದಲ್ಲಿ. ಇದೇನು ವರ್ಕ್ ಮೇಲಿಂದು. ಕೆಳಗಿಂದ ಏನೈತೆ? ಟೈಮ್ ಐತೆ. ಸೊ ನಮಗೇನ್ ಬರುತ್ತೆ? ಎಫಿಷಿಯನ್ಸಿ ಬರುತ್ತೆ. ಎಫಿಷಿಯನ್ಸಿ ನಥಿಂಗ್ ಬಟ್ ಒನ್ ಡೇ ವರ್ಕ್. ಸೊ 1.5 ಸಿ ಇದು ಎಫಿಷಿಯನ್ಸಿ. ಸಿ ಪರ್ ಡೇ ವರ್ಕ್ ಇದು. 1.5 ಅನ್ನೋದು ಡೇಸ್ ಅಲ್ಲ, ಸಿ ಇದು ಪರ್ ಡೇ ಎಫಿಷಿಯನ್ಸಿ. ಸೊ ಸಿ ಎ ಎಫಿಷಿಯನ್ಸಿ ಎಷ್ಟಿದೆ? 4 ಇದೆ. ಬಿ ಎಫಿಷಿಯನ್ಸಿ 3 ಇದೆ. ಸಿ ಎಫಿಷಿಯನ್ಸಿ 1.5 ಇದೆ. ಓಕೆನಾ? ಸೊ ನಮಗೆ ಎಷ್ಟು ಮಾಡ್ಬೇಕು? 24 ಕೆಲಸ ಮಾಡ್ಬೇಕು. ಯಾರು ಮಾಡ್ಬೇಕು 24 ಕೆಲಸ? ಬಿ ಮತ್ತೆ ಸಿ ಸೇರಿ ಮಾಡಬೇಕು. ಬಿ ಎಫಿಷಿಯನ್ಸಿ 3 ಇದೆ. ಸಿ ಎಫಿಷಿಯನ್ಸಿ 1.5 ಇದೆ. ಸೊ ಟೋಟಲ್ ಮಾಡಿದ್ರೆ 4.5. ಎಷ್ಟು ಕೆಲಸ ಮಾಡಬೇಕು? 3/4 ಅಷ್ಟು ಕೆಲಸ ಮಾಡ್ಬೇಕಂತೆ. ಫುಲ್ ಕೆಲಸ 3/4 ಕೆಲಸ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಮ ಆನ್ಸರ್ ಬಂದ್ಬಿಡುತ್ತೆ.
ಓಕೆನಾ. ಸೊ ಈ 4.5 ಏನಿದೆಲ್ಲ 4.5 ಬರೆಯೋ ಬದಲು ನಾನೇನ್ ಬರಿತೀನಿ 9/2 ಬರಿತೀನಿ. 4.5 ಬರೆಯೋದೊಂದೇ 9/2 ಬರೆಯೋದೊಂದೇ, ಹೌದಾ ಹೌದಾ. 4.5 ಬರೆಯೋದೊಂದೇ 9/2 ಬರೆಯೋದೊಂದೇ, ಹೌದಾ. ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. 9/2 2 ಒಂದ್ಲೆ 2 ಎರಡ್ಲೆ 9 ಒಂದ್ಲೆ 9 ಮೂರ್ಲೆ 3 ಒಂದ್ಲೆ 3 3 8ಲೆ 24 2 ಒಂದ್ಲೆ 2 2 4. ಸೊ ಆನ್ಸರ್ ಈಸ್ 4 days. 4 days ಅಲ್ಲಿ ಕೆಲಸ ಮುಗಿತದ ಅಂತ. ಸೊ ಆಪ್ಷನ್ ನಂಬರ್ ಡಿ ಈ ತರ. ಸೊ ಬನ್ನಿ ಇನ್ನೊಂದು 2 ಕ್ವಶನ್ ಇದಾವೆ ನೋಡೋಣ. ಸೊ A can do a piece of work in 20 days and B in 30 days. They work together for 7 days. A ಮತ್ತೆ ಬಿ ಸೇರಿಬಿಟ್ಟು 7 ದಿನ ಕೆಲಸ ಮಾಡ್ತಾರಂತೆ. ದೆನ್ ಬೋತ್ ಲೀವ್ ದ ವರ್ಕ್, ಇಬ್ಬರು ಬಿಟ್ಬಿಡ್ತಾರೆ. ದೆನ್ ಸಿ ಅಲೋನ್ ಫಿನಿಶಸ್ ದ ರಿಮೈನಿಂಗ್ ವರ್ಕ್ ಇನ್ 10 days. ಸಿ ಒಬ್ಬನೇ 10 ದಿನದಲ್ಲಿ ಉಳಿದ ಕೆಲಸನ ಮಾಡ್ತಾನಂತೆ. ಸೊ ಇನ್ ಹೌ ಮೆನಿ ಡೇಸ್ ಸಿ ಫಿನಿಶ್ ದ ಫುಲ್ ವರ್ಕ್. ಸಿ ಒಬ್ಬನೇ ಕೆಲಸ ಮಾಡಿದ್ರೆ 8 ದಿನದಲ್ಲಿ ಮಾಡ್ತಾನೆ. ಸೊ ಎ ಒಬ್ಬ ಕೆಲಸನ 12 ದಿನದಲ್ಲಿ ಮಾಡ್ತಾನಂತೆ. ಬಿ ಅನ್ನೋ ವ್ಯಕ್ತಿ ಅದೇ ಕೆಲಸನ 30 ದಿನದಲ್ಲಿ ಮಾಡ್ತಾನಂತೆ. 20 ದಿನ 30 ದಿನ, ಎ 20 ದಿನ, ಬಿ 30 ದಿನ. ಸೊ ಅವರಿಬ್ಬರು ಸೇರಿ 7 ದಿನಗಳ ಕಾಲ ಕೆಲಸ ಮಾಡುತ್ತಾರೆ. ಸೊ ಇಬ್ಬರು ಸೇರಿ 7 ದಿನಗಳ ಕಾಲ ಕೆಲಸ ಮಾಡ್ತಾರಂತೆ. ಸೊ ಟೋಟಲ್ ಕೆಲಸ ಎಷ್ಟ ನೋಡೋಣ. ಸೊ ಟೈಮ್ ರೇಷಿಯೋ 2:3 ಇದೆ. ಸೊ ಎಫಿಷಿಯನ್ಸಿ ರೇಷಿಯೋ 3:2 ಬರುತ್ತಾ. ಸೊ ವರ್ಕ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 60 ಬರುತ್ತಾ. ವರ್ಕ್ ಇಸ್ ಈಕ್ವಲ್ ಟು 60 ಬರುತ್ತಾ. ಸೊ ಇಬ್ಬರು ಕೆಲಸ ಮಾಡ್ತಾರಂತ. ಇಬ್ಬರು ಸೇರಿ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ, 5 ಚೇರ್ ಆಗೋಷ್ಟು ಕೆಲಸ ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ, 7 ದಿನ ಕೆಲಸ ಮಾಡ್ತಾರಂತೆ. ಎಷ್ಟು ದಿನ ಮಾಡ್ತಾರೆ, 7 ದಿನ ಕೆಲಸ ಮಾಡ್ತಾರಂತೆ. ಸೊ ಎಷ್ಟು ಕೆಲಸ ಮುಗೀತು, 35 ಕೆಲಸ ಮುಗೀತು. 25 ಚೇರ್ ಅಷ್ಟು ಕೆಲಸ ಉಳಿದಿದೆ. ಸೊ ಈ ಕೆಲಸನ ಯಾರು ಮಾಡ್ತಾರೆ, ನಂತರ ಇಬ್ಬರು ಕೆಲಸವನ್ನು ಬಿಟ್ಟು ಹೋಗುತ್ತಾರೆ. ಸೊ ನಂತರ ಉಳಿದ ಕೆಲಸವನ್ನು ಸಿ ಒಬ್ಬನೇ 10 ದಿನದಲ್ಲಿ ಮಾಡ್ತಾನಂತೆ. ಈ ಇದೇನ್ ಕೆಲಸ ಆಗಲ್ಲ, ಇದೇನ್ ಕೆಲಸ ಆಗಲ್ಲ. ಈ ಕೆಲಸ ಯಾರು ಮಾಡಬೇಕಿತ್ತು, ಈ ಕೆಲಸ ಯಾರು ಮಾಡಬೇಕಿತ್ತು, ಈ ಕೆಲಸ ಯಾರು ಮಾಡಬೇಕಿತ್ತು, ಎ ಪ್ಲಸ್ ಬಿ ಸೇರಿ ಮಾಡಬೇಕಿತ್ತು. ಬಟ್ ಈ ಕೆಲಸನ ಸಿ ಒಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತಾನೆ, 10 ದಿನದಲ್ಲಿ ಮಾಡ್ತಾನೆ. ಸಿ ಒಬ್ಬನೇ 10 ದಿನದಲ್ಲಿ ಮಾಡ್ತಾನೆ. ಸೊ ಎಫಿಷಿಯನ್ಸಿ ಏನಾಗುತ್ತೆ, ಈ ಕೆಲಸನ ಸಿ ಒಬ್ಬನೇ 10 ದಿನದಲ್ಲಿ ಕೆಲಸ ಮಾಡ್ತಾನೆ. ಸೊ 10 ದಿನ ಕೆಲಸ ಮಾಡ್ತಾನೆ ಅಂದ್ರೆ ಎಫಿಷಿಯನ್ಸಿ ಏನಾಗುತ್ತೆ, 25/10 ಆಗುತ್ತೆ. 25/10 ಆಗುತ್ತೆ ಈ ತರ. ಸೊ ಈ ಕೆಲಸನ 25 ಏನ್ ಚೇರ್ಸ್ ಆಯ್ತಲ್ಲ 10 ದಿನದಲ್ಲಿ ಕೆಲಸ ಮಾಡ್ತಾನೆ ಸಿ. ಸೊ ವರ್ಕ್ ಡಿವೈಡ್ ಬೈ ಕೆಲಸ ಟಿ. ಸೊ ಎಫಿಷಿಯನ್ಸಿ ಬಂದ್ಬಿಡುತ್ತೆ. ಸಿ ಇಸ್ ಈಕ್ವಲ್ ಟು 2.5 ಎಫಿಷಿಯನ್ಸಿ ಬಂತು. ಸಿ ಒಬ್ಬನೇ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಕೆಲಸ ಮಾಡಬಹುದು. ಸೊ ವರ್ಕ್ ಇಸ್ ಈಕ್ವಲ್ ಟು 60 ಡಿವೈಡ್ ಬೈ 2.5. 2.5 ನ 5 ಡಿವೈಡ್ ಬೈ 2 ಆಗಿ ಬರಿತೀನಿ. ಸೊ 2 ಮೇಲ್ಗಡೆ ಹೋಗುತ್ತೆ. 5 ಒಂದ್ಲೆ 5 ಒಂದ್ಲೆ 1 5 ಒಂದ್ಲೆ 5 5 2. ಸೊ ವರ್ಕ್ ಇಸ್ ಈಕ್ವಲ್ ಟು 24 ಡೇಸ್. ಹೌದಾ, ಬಂತ ಆನ್ಸರ್ ಬಂತ. ಸೊ ಈ ತರ ಮಾಡಕ್ ಹೋಗ್ಬೇಡ. ಇಲ್ಲಿಂದ ನಿಮಗೆ ಚೇಂಜ್ ಮಾಡ್ತೀನಿ. ಏನ್ ಚೇಂಜ್ ಮಾಡ್ತೀನಪ್ಪ ಅಂತಂದ್ರೆ ನೋಡ್ರಿ, ಇವಾಗ ಏನ್ ಚೇಂಜ್ ಮಾಡ್ತೀನಪ್ಪ ಅಂತ ನೋಡ್ರಿ. ಸ್ವಲ್ಪ ಇದರಲ್ಲಿ ಚೇಂಜಸ್ ಮಾಡ್ತೀನಿ, ಇನ್ನ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಕ್ವಶನ್ಸ್ ನ ಇನ್ನ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಕ್ವಶನ್ ನ ಇನ್ನ ಸ್ಟಾರ್ಟ್ ಮಾಡ್ತೀನಿ. ಯಾವ ತರ ಮಾಡ್ತೀನಿ ನೋಡಿ. ಸೊ 25 ಚೇರ್ ಉಳಿತು. 25 ಚೇರ್ ಉಳಿತು. 25 ಚೇರ್ ಉಳಿತು. 25 ಚೇರ್ ಉಳಿತು. 25 ಚೇರ್ ಸಿ ಎಷ್ಟು ದಿನದಲ್ಲಿ ಮಾಡ್ತಾನೆ, 10 ದಿನದಲ್ಲಿ ಮಾಡ್ತಾನೆ. 25 ಚೇರ್ ಸಿ 10 ದಿನದಲ್ಲಿ ಮಾಡ್ತಾನೆ. ಅದೇ ನಮ್ ಫುಲ್ ವರ್ಕ್ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ನಮ್ಗೆ ಕ್ವಶನ್ ಆದ. ಫುಲ್ ವರ್ಕ್ ಸಿ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ಕ್ವಶನ್ ಆದ. ಫುಲ್ ವರ್ಕ್ ಎಷ್ಟಿದೆ, 60 ಇದೆ. ಫುಲ್ ವರ್ಕ್ ಎಷ್ಟಿದೆ, 60 ಇದೆ. 60 ಎಷ್ಟು ದಿನದಲ್ಲಿ ಮಾಡ್ತಾನೆ. ಸೊ 25 ಚೇರ್ 60 ದಿನ ಮಾಡ್ತಾನೆ. 60 ಚೇರ್ ಎಷ್ಟು ದಿನ ಮಾಡ್ತಾನೆ, ಪರ್ಸೆಂಟೇಜ್ ಲೆಕ್ಕ ಅಂದ್ರೆ ಲೈಕ್ ನಾವು ಯಾವ ತರ ಪರ್ಸೆಂಟೇಜ್ ಅಲ್ಲಿ ಮಾಡ್ತೀವಲ್ಲ ಅದೇ ತರ ಇಲ್ಲಿ ಮಾಡ್ಬೇಕು. ಸೊ ಇದರ ಅರ್ಥ ಏನಂದ್ರೆ 25 10 60 ಎಷ್ಟು, ಈ ತರ ಈ ಕ್ವಶನ್ ಬಂತು. ಸೊ 5 5 5ಲೆ 5 12ಲೆ. ಸೊ 5 ಏನ್ ಮಾಡಿದ್ರೆ 10 ಬರ್ತದ, 5 ಇಂಟು 2 ಮಾಡಿದ್ರೆ 10 ಬರ್ತದೆ. ಸೊ ಇಲ್ಲೂ ಅದೇ ಮಾಡ್ಬೇಕು, ಇಂಟು 2 ಮಾಡ್ಬೇಕು. ಸೊ 24 ಡೇಸ್ ಬಂತ, ಆನ್ಸರ್ ಬಂತ. ಇಂಟ್ರೆಸ್ಟಿಂಗ್, ಅರ್ಥ ಆಗ್ತಿದ್ಯಾ. 24 ಡೇಸ್ ಆಪ್ಷನ್ ನಂಬರ್ ಸಿ. ಈ ತರ ಮಾಡ್ಬೇಕು. ಈ ತರ ಇನ್ನೊಂದು ಕ್ವಶನ್ ತಗೊಂಡಿದೆ. ಸೊ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ಎ ಮತ್ತು ಬಿ ಒಂದು ಕೆಲಸನ 10 ದಿನದಲ್ಲಿ ಮಾಡ್ತಾರಂತೆ. ವೆನ್ ವರ್ಕಿಂಗ್ ಟುಗೆದರ್, ಜೊತೆಯಲ್ಲಿ ಕೆಲಸ ಮಾಡಿದ್ರೆ 10 ದಿನದಲ್ಲಿ ಮುಗಿಸ್ತಾರಂತ ಒಂದು ಕೆಲಸ. ಆಫ್ಟರ್ ಎ ಅಂಡ್ ಬಿ ಹ್ಯಾವ್ ಬೀನ್ ವರ್ಕಿಂಗ್ ಟುಗೆದರ್ ಫಾರ್ 16 days,
16 ದಿನವರೆಗೂ ಕೆಲಸ ಮಾಡ್ತಾರಂತೆ. ಎ ಮತ್ತೆ ಬಿ 16 ದಿನವರೆಗೂ ಕೆಲಸ ಮಾಡ್ತಾರಂತೆ. ಆಮೇಲೆ ಬಿ ಹೋಗ್ತಾನಂತೆ. ಬಿ ಕಾಲ್ಡ್ ಅವೇ ಹೋಗ್ತಾನಂತೆ. ಎ ಎ ಆಲ್ ಬೈ ಹಿಮ್ಸೆಲ್ಫ್ ಕಂಪ್ಲೀಟ್ ದ ಟಾಸ್ಕ್ ಇನ್ ನೆಕ್ಸ್ಟ್ 28 ಡೇಸ್. ಬಿ ಎ ಒಬ್ನೇ ನೆಕ್ಸ್ಟ್ ಉಳಿದಿದ್ದ ಟಾಸ್ಕ್ ಏನ್ ಉಳಿದಿತ್ತಲ್ಲ ಆ ಕೆಲಸನ ಬಿ ಒಬ್ನೇ ಎ ಒಬ್ನೇ 28 ದಿನ ತಗೋತಾನಂತೆ ಎಕ್ಸ್ಟ್ರಾ. ಸೊ ಹ್ಯಾಡ್ ಎ been working alone, the number of days taken by him to complete the task would be. ಸೊ ಇವಾಗ ನೋಡಿ, ಎ ಫಸ್ಟ್ ಎ ಪ್ಲಸ್ ಬಿ ಮಾಡ್ತಾರೆ 16 ದಿನವರೆಗೂ. ಆಮೇಲೆ ಬಿ ಬಿಟ್ಟು ಹೋಗ್ತಾನೆ. ಎ ಒಬ್ಬನೇ ಕೆಲಸ ಮಾಡ್ತಾನೆ. ಎ ಒಬ್ಬನೇ ಆ ರಿಮೈನಿಂಗ್ ಏನ್ ಕೆಲಸ ಇತ್ತಲ್ಲ ಆ ರಿಮೈನಿಂಗ್ ಕೆಲಸ ಮಾಡಕ್ಕೆ 28 ದಿನ ಬೇಕಂತ. ಸೊ ಅಕಸ್ಮಾತ್ ಎ ಒಬ್ಬನೇ ಕೆಲಸ ಮಾಡಿದ್ರೆ ಸ್ಟಾರ್ಟಿಂಗ್ ಇಂದ ಎಷ್ಟು ದಿನ ಅವನಿಗೆ ಬೇಕಾಗ್ತಿತ್ತು ಅಂತ ಕ್ವಶನ್. ಸೊ ಬನ್ನಿ, ಸೊ ಇಲ್ಲಿ ನೋಡಿ ಕನ್ನಡದಲ್ಲಿ. ಸೊ ಎ ಮತ್ತೆ ಬಿ ಸೇರಿ ಒಂದ್ ಕೆಲಸನ 30 ದಿನದಲ್ಲಿ ಮಾಡ್ಬೋದಂತ. ಎ ಮತ್ತೆ ಬಿ ಇಬ್ಬರು ಸೇರಿ 16 ದಿನಗಳು ಕೆಲಸ ಮಾಡಿದ ನಂತರ ಬಿ ಹೋಗ್ತಾನೆ. ಆಮೇಲೆ ಏನಾಗುತ್ತೆ, ಉಳಿದ ಕೆಲಸ ಎ ಒಬ್ಬನೇ ಮುಂದಿನ 28 ದಿನಗಳಲ್ಲಿ ಕೆಲಸ ಮಾಡ್ತಾನಂತೆ. ಎ ಒಬ್ಬನೇ ಕೆಲಸ ಮಾಡಿದರೆ ಆ ಪೂರ್ಣ ಕೆಲಸ ಏನ್ ಕೆಲಸ ಆಗಲ್ಲ, ಫುಲ್ ಕೆಲಸ ಎಷ್ಟು ದಿನದಲ್ಲಿ ಮಾಡಬಹುದಂತೆ. ಬನ್ನಿ ನೋಡ, ಸಿಂಪಲ್. ಫಸ್ಟ್ ಎ ಪ್ಲಸ್ ಬಿ 30 ಡೇಸ್, ಎ ಬಿ ಟಿ ಇ. ಸೊ 30 ದಿನ ಕೆಲಸ 30 ದಿನದಲ್ಲಿ ಕೆಲಸ ಮಾಡ್ತಾರಂತೆ. ಎ ಪ್ಲಸ್ ಬಿ 30 ದಿನದಲ್ಲಿ ಒಂದ್ ಕೆಲಸ ಮುಗಿಸ್ತಾರೆ. ಸೊ ಏನ್ ಮಾಡ್ತಾರೆ, ಎ ಪ್ಲಸ್ ಬಿ 14 ದಿನ ಕೆಲಸ ಮಾಡ್ತಾರಂತೆ. ಎ ಪ್ಲಸ್ ಬಿ 16 ದಿನ ಕೆಲಸ ಮಾಡ್ತಾರಂತೆ. ಸೊ 16 ದಿನ ಕೆಲಸ ಮಾಡ್ತಾರಂತೆ. 16 ದಿನ ಕೆಲಸ ಮಾಡ್ತಾರಂತೆ. ಉಳಿದೆಷ್ಟು? 14 ದಿನ ಕೆಲಸ ಉಳಿತು. 14 ದಿನ ಕೆಲಸ ಹೋಯ್ತು. ಏನು, ಎ ಪ್ಲಸ್ ಬಿ ಇಬ್ಬರು ಸೇರಿ ಮಾಡೋ 14 ದಿನ ಕೆಲಸ ಉಳಿತು. ಎ ಪ್ಲಸ್ ಬಿ ಸೇರಿ ಮಾಡಿದ್ರೆ 14 ದಿನ ಕೆಲಸ ಮಾಡ್ಬೋದಿತ್ತು. 14 ದಿನ ಕೆಲಸ ಮಾಡಿದ್ರೆ ಮುಗಿತಿತ್ತು. ಇದು ಯಾಕೆ ಕ್ಯಾನ್ಸಲ್ ಮಾಡೋಣ ಅಂದ್ರೆ, ನೀವು ಎಫಿಷಿಯನ್ಸಿಯಿಂದ ಮತ್ತೆ ಇದಾಗಬಾರ್ದು. ಇದು ಸೈಡಿಗೆ ಬರೆದ್ಬಿಡ್ತೀನಿ, ಯಾಕಂದ್ರೆ ಎಫಿಷಿಯನ್ಸಿಯಿಂದ ನೀವು ಮತ್ತೆ ಕನ್ಫ್ಯೂಸ್ ಆಗ್ತೀರಿ. ಎ ಪ್ಲಸ್ ಬಿ 30 ದಿನ ಕೆಲಸ ಮಾಡ್ಬೇಕು. ಅವ್ರೇನು ಎ ಪ್ಲಸ್ ಬಿ 16 ದಿನ ಕೆಲಸ ಮಾಡಿದ್ರು. ಸೊ 14 ದಿನ ಮಾಡ್ಬೇಕು. ಎ ಪ್ಲಸ್ ಬಿ ಇಬ್ಬರು ಸೇರ್ಬಿಟ್ಟು 14 ದಿನ ಮಾಡಿದ್ರೆ ಕೆಲಸ ಮುಗಿತದ. ಬಟ್ ಏನಾಗ್ತದ, ಬಿ ಬಿಟ್ಟೋತಾನ. ಎ ಒಬ್ಬನೇ ಈ ಕೆಲಸನ ಎ ಪ್ಲಸ್ ಬಿ ಸೇರಿ 14 ದಿನ ಮಾಡೋ ಕೆಲಸನ ಎ ಒಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತಾನೆ? 22 ದಿನದಲ್ಲಿ ಮಾಡ್ತಾನೆ. 22 ದಿನ ಮಾಡ್ತಾನೆ. ಎ ಪ್ಲಸ್ ಬಿ ಇಬ್ಬರು ಸೇರಿ 14 ದಿನ ಕೆಲಸ ಮಾಡೋ ಕೆಲಸನ ಎ ಒಬ್ಬನೇ 22 ದಿನ ಮಾಡ್ತಾನೆ. ಅರ್ಥ ಆಯ್ತಾ ನಾ ಏನ್ ಹೇಳ್ತಿದ್ದೀನಿ? ಎ ಪ್ಲಸ್ ಬಿ ಇಬ್ಬರು ಸೇರಿ 14 ದಿನ ಮಾಡೋ ಕೆಲಸನ ಎ ಒಬ್ಬನೇ 22 ದಿನ ಮಾಡ್ತಾನಂತೆ. ಫುಲ್ ಕೆಲಸ ಎಷ್ಟಿದೆ? 30 ಇದೆ. ಸೊ ಎ ಪ್ಲಸ್ ಬಿ 30 ದಿನ ಮಾಡೋ ಕೆಲಸ ಅಂದ್ರೆ ಫುಲ್ ಕೆಲಸನ ಎ ಎಷ್ಟು ದಿನ ಮಾಡ್ತಾನೆ. ಸಿಂಪಲ್, ಅರ್ಥ ಆಯ್ತಾ? ಸೊ ಎ ಪ್ಲಸ್ ಬಿ 14 ದಿನ ಕೆಲಸ ಮಾಡ್ತಾನೆ. 14 ದಿನ ಕೆಲಸ ಮಾಡಿಲ್ಲ, 16 ದಿನ ಕೆಲಸ ಮಾಡವ್ರೆ, 14 ದಿನ ಕೆಲಸ ಉಳಿಸೋರೆ. ಸೊ 14 ದಿನ ಮಾಡೋ ಕೆಲಸನ ಬಿ ಒಬ್ಬನೇ 22 ದಿನ ಮಾಡ್ತಾನೆ. ಸೊ ಫುಲ್ ಕೆಲಸ ಎಷ್ಟಿದೆ? 30 ಇದೆ. ಈ 30 ಕೆಲಸನ ಎಷ್ಟು ದಿನ ಮಾಡ್ತಾನೆ ಎ ಪ್ಲಸ್ ಬಿ? ಎ ದಟ್ ಇಸ್ ಅವರ್ ಆನ್ಸರ್. ಸೊ 4 ನೋಡಿ, 4ರಿಂದ 28 ಯಾವ ತರ ಬರ್ತಿದೆ? ಇಂಟು 2 ಮಾಡಿದ್ರೆ ಬರ್ಬೋದು. ಸೊ ಇದನ್ನು ಇಂಟು 2 ಮಾಡಬೇಕು. 60 ಡೇಸ್ ಈ ತರ ಮಾಡ್ಬೇಕು ನೀವು. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಅರ್ಥ ಆಗಿಲ್ವಾ? ನೋ ಪ್ರಾಬ್ಲಮ್. ಇನ್ನೊಂದ್ಸರಿ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಸೊ ಎ ಪ್ಲಸ್ ಬಿ ಏನ್ ಮಾಡ್ತಾರಂತೆ? ಎ ಪ್ಲಸ್ ಬಿ ಇಬ್ಬರು ಸೇರಿ 30 ದಿನದಲ್ಲಿ ಒಂದ್ ಕೆಲಸನ ಮುಗಿಸ್ತಾರಂತೆ. 30 ದಿನದಲ್ಲಿ ಒಂದ್ ಕೆಲಸನ ಮುಗಿಸ್ಬಹುದು. ಬಟ್ ಅವ್ರ ಏನ್ ಮಾಡ್ತಾರ? ಬರೀ 16 ದಿನ ಕೆಲಸ ಮಾಡ್ತಾರಂತೆ. ಎ ಪ್ಲಸ್ ಬಿ ಸೇರಿ 16 ದಿನ ಕೆಲಸ ಮಾಡ್ತಾರಂತೆ. ಉಳಿತೆಷ್ಟು? ಎ ಪ್ಲಸ್ ಬಿ ಮಾಡೋ 14 ಕೆಲಸ. ಎ ಪ್ಲಸ್ ಬಿ ಸೇರ್ಬಿಟ್ಟು 14 ದಿನ ಕೆಲಸ ಉಳಿತು. ಎ ಪ್ಲಸ್ ಬಿ ಸೇರಿ 14 ದಿನ ಮಾಡಷ್ಟು ಕೆಲಸ ಉಳಿತು. ಇದನ್ನ ಏನ್ ಮಾಡ್ತಾರ? ಬಿ ಬಿಟ್ಟು ಹೋಗ್ತಾನ, ಎ ಒಬ್ಬನೇ ಮಾಡ್ತಾನ. ಎ ಒಬ್ಬನೇ ಎಷ್ಟು ದಿನ ಮಾಡ್ತಾನ? 28 ದಿನದಾಗ ಮಾಡ್ತಾನೆ. 28 ದಿನ ಮಾಡ್ತಾನೆ. ಎ ಪ್ಲಸ್ ಬಿ ಮಾಡೋ 14 ದಿನ ಕೆಲಸ ಎ ಒಬ್ಬನೇ 28 ದಿನದಾಗ ಮಾಡ್ತಾನ. ಸೊ ಎ ಪ್ಲಸ್ ಬಿ ಮಾಡೋ ಫುಲ್ ಕೆಲಸ ಎಷ್ಟದ? ಎ ಪ್ಲಸ್ ಬಿ ಮಾಡೋ ಫುಲ್ ಕೆಲಸ 30. ಈ 30 ಕೆಲಸನ ಎ ಒಬ್ಬನೇ ಎಷ್ಟು ದಿನ ಮಾಡ್ತಾನೆ? ಸೊ ಇಲ್ಲಿ ನೋಡಿ, ಇಂಟು 2 ಮಾಡಿದ್ರೆ 28 ಬರುತ್ತದ. ಇಲ್ಲಿ ಇಂಟು 2 ಮಾಡಿದ್ರೆ 60 60 ಡೇಸ್. ಅವರ ಆನ್ಸರ್ ಇಸ್ 60. ಆಪ್ಷನ್ ನಂಬರ್ ಎ. ಸಿಂಪಲ್ ಆಗಿ ಮಾಡ್ಬೋದು. ಓಕೆನಾ? ಬನ್ನಿ, ಲಾಸ್ಟ್ ಐ ಥಿಂಕ್ 2 ಕ್ವಶನ್ ಉಳಿದಾವೇನು? ಓಕೆ. ಸೊ ಎ ಬಿ ಸಿ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 15 days, 30 days and 40 days. They started the work together and A left 2 days before the completion of
the work. B left 4 days before the completion of work. In how many days was the ಕಂಪ್ಲೀಟ್ ಪೂರಾ ವರ್ಕ್ ಎಷ್ಟು ದಿನದ ಕಂಪ್ಲೀಟ್ ಮಾಡ್ತಾನೆ. ಸೊ ಇಲ್ಲಿ ನೋಡಿ ಎಲ್ಲ ಕಡೆ ಆಫ್ಟರ್ ಅಂತಿತ್ತು, ಇದು ಬಿಫೋರ್. ಇದು ಬಿಫೋರ್ ಯಾವ ತರ ಮಾಡ್ಬೇಕಪ್ಪ, ಸೇಮ್ ಟು ಸೇಮ್, ಬಟ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಷ್ಟೇ ಇಲ್ಲ. ಸೊ ಫಸ್ಟ್ ಏನು, ಎ ಮತ್ತೆ ಬಿ, ಎ 15 ದಿನ, ಇದು ಬಿ 30 ದಿನ, ಸಿ ಬಂದ್ಬಿಟ್ಟು 40 ದಿನದಲ್ಲಿ ಕೆಲಸ ಮಾಡ್ತಾರಂತೆ. ಸೊ ಎ ಬಂದ್ಬಿಟ್ಟು 15 ದಿನ, ಬಿ ಬಂದ್ಬಿಟ್ಟು 30 ದಿನ, ಸಿ ಬಂದ್ಬಿಟ್ಟು 40 ದಿನದಲ್ಲಿ ಕೆಲಸ ಮಾಡ್ತಾರಂತೆ. ಸೊ ಏನಾಗುತ್ತೆ, ಎಫಿಷಿಯನ್ಸಿ ತಗೋಣ. ಎಫಿಷಿಯನ್ಸಿ ಎಷ್ಟಾಗುತ್ತೆ, 120 ಆಗುತ್ತೆ. ಎಫಿಷಿಯನ್ಸಿ ಮಾಡಿ ನೋಡಿ, 120 ಆಗುತ್ತೆ. ಸೊ 15 ಎಷ್ಟಲೇ 120, 15 ಎಷ್ಟಲೇ 120, 15 ಎಂಟ್ಲೆ 30 ಎಷ್ಟಲೇ 120, 34, 40 ಎಷ್ಟಲೇ 120, 43. ಸೊ ಇದು ಎಫಿಷಿಯನ್ಸಿ ಬಂತು. ಎ ದಿನಕ್ಕೆ ಎಷ್ಟು ಮಾಡ್ತಾನೆ ಕೆಲಸ, ಎ ದಿನಕ್ಕೆ 8 ಚೇರ್ ಅಷ್ಟು ಕೆಲಸ ಮಾಡ್ತಾನೆ, ಬಿ ದಿನಕ್ಕೆ 4 ಚೇರ್ ಅಷ್ಟು ಕೆಲಸ ಮಾಡ್ತಾನೆ, ಸಿ ದಿನಕ್ಕೆ 3 ಚೇರ್ ಅಷ್ಟು ಕೆಲಸ ಮಾಡ್ತಾನೆ. ಸೊ ಏನಾಗುತ್ತೆ, ಇದು ಕೆಲಸ ಇದೆ, ಇದು ಫುಲ್ ಕೆಲಸ ಅನ್ಕೊಳ್ಳಿ, ಇದು 120 ಕೆಲಸ, ಇದು 120 ಕೆಲಸ. ಏನಾಗುತ್ತಂತೆ, ಎ ಯಾಕಂದ್ರೆ ಇದು ಬಿಫೋರ್ ವರ್ಕ್ ಆಗೋಕಿನ ಮುಂಚೆ ಬಿಟ್ಟೋಗೋರು. ಸೊ ನೀವು ಇಲ್ಲಿ ಏನ್ ನೋಡ್ಬೇಕಪ್ಪ ಅಂತಂದ್ರೆ, ವರ್ಕ್ ಆಗೋ ಮುಂಚೆ ಬಿಟ್ಟವರಪ್ಪ ಅಂತಂದ್ರೆ ನೀವು ಹಿಂದಿನ ಬರ್ಬೇಕಾಗುತ್ತೆ. ಅದಕ್ಕೆ ಈ ಪ್ಯಾಟರ್ನ್ ನೀವು ಫಾಲೋ ಮಾಡಬೇಕು, ಈ ಪ್ಯಾಟರ್ನ್ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ದೇ ಸ್ಟಾರ್ಟೆಡ್ ದ ವರ್ಕ್ ಟುಗೆದರ್. ಸೊ ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ, ಎ ಪ್ಲಸ್ ಬಿ ಪ್ಲಸ್ ಸಿ, ಮೂವರು ಸೇರಿ ಮಾಡ್ತಾರೆ. ಮೂವರು ಸೇರಿ ಎಷ್ಟು ದಿನ ಮಾಡ್ತಾರೆ ನಮಗ್ ಗೊತ್ತಿಲ್ಲ. ಮೂವರು ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ ನಮಗ್ ಗೊತ್ತಿಲ್ಲ. ಆಮೇಲೆ ಏನಾಗ್ತದ, ಎ ಲೆಫ್ಟ್ ಎ ಕೆಲಸ ಮುಗಿಯಕ್ಕಿನ ಮುಂಚೆ 2 ದಿನ ಮುಂಚೆ ಅವ ಬಿಟ್ಟು ಹೋಗ್ತಾನಂತ. ಸೊ 2 ದಿನ ಮುಂಚೆ ಅಂದ್ರೆ ಇದು, 2 ದಿನ ಮುಂಚೆ ಅಂದ್ರೆ ಇದು. ಆಮೇಲೆ ನೆಕ್ಸ್ಟ್ ನೋಡಿ, ಬಿ ಲೆಫ್ಟ್ 4 days ಬಿಫೋರ್ ದ ಕಂಪ್ಲೀಷನ್ ಆಫ್ ವರ್ಕ್. ಬಿ ಕೆಲಸ ಮುಗಿಯೋಕಿನ ಮುಂಚೆ 4 ದಿನ ಮುಂಚೆ ಬಿಟ್ಟು ಹೋಗ್ತಾನಂತ ಬಿ. ಸೊ ಇದು 4 ದಿನ, 4 days, ಇದು ಬರೆಯಕ್ಕೆ ಡಿ ಆಗಿದೆ, ನಾಟ್ ವರ್ಕ್, ಡಿ ಆಗಿದೆ. ಸೊ ಫಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಮೂವರು ಮಾಡ್ತಿದ್ರು, ಸ್ವಲ್ಪ ದಿನ ಮಾಡಿದ್ರು, ಆಮೇಲೆ ಆಯ್ತು ಬಿ ಬಿಟ್ಟ, ಇಲ್ಲಿ ಬಿ ಬಿಟ್ಟ, ಇಲ್ಲಿ ಬಿ ಬಿಟ್ಟ, ಹೌದಿಲ್ಲ. ಬಿ ಲೆಫ್ಟ್ 4 days ಬಿಫೋರ್, ಏಕಿನ ಮುಂಚೆ ಬಿ ಬಿಡ್ತಾನೆ. ಸೊ ಫಸ್ಟ್ ಬಿ ಬಿಡ್ತಾನ, ಸೊ ಬಿ ಮುಂಚೆ ಬಿಡ್ತಾನೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಸ್ವಲ್ಪ ದಿನ ಕೆಲಸ ಮಾಡಿದ್ರು, ಆಮೇಲೆ ಏನಾಯ್ತು, ಬಿ ಬಿಟ್ಟ ಅಂದ್ರೆ ಎ ಪ್ಲಸ್ ಸಿ ಇಬ್ಬರಿಗೆ ಕೆಲಸ ಮಾಡಿದ್ರ, ಎ ಪ್ಲಸ್ ಸಿ ಇಬ್ಬರಿಗೆ ಕೆಲಸ ಮಾಡಿದ್ರ, ಎಷ್ಟು 4 ದಿನವರೆಗೂ ಕೆಲಸ ಮಾಡಿದ್ರ. ಎ ಪ್ಲಸ್ ಬಿ ಎಷ್ಟು ದಿನ ಕೆಲಸ ಮಾಡಿದ್ರು, 4 ದಿನ ಕೆಲಸ ಮಾಡಿದ್ರು. ಸೊ ಎ ಪ್ಲಸ್ ಇಲ್ಲಿ ಬಿ ಬಿಟ್ಟೋದ. ಸೊ ಎ ಪ್ಲಸ್ ಸಿ 4 ದಿನ ಕೆಲಸ ಮಾಡಿದ್ರು. ಆಮೇಲೆ ಏನಾಯ್ತು, ಎ ಬಿಟ್ಟ ಅಂದ್ರೆ ಸಿ ಒಬ್ಬನೇ 2 ದಿನ ಕೆಲಸ ಮಾಡ್ದ. ಇಲ್ಲಿ ಅರ್ಥ ಆಯ್ತಾ. ಸೊ ಫಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತು, ಬಿ ಬಿಟ್ಟೋದ. ಸ್ಟಾರ್ಟಿಂಗ್ ಬಿ ಬಿಟ್ಟೋತಾನೆ, 4 days ಬಿಫೋರ್ ಅಂದ್ರೆ ಸ್ಟಾರ್ಟಿಂಗ್ ಬಿ ಬಿಟ್ಟೋತಾನೆ. ಬಿ ಬಿಟ್ಟೋದ್ರೆ ಎ ಪ್ಲಸ್ ಸಿ ಇಬ್ಬರೇ ಕೆಲಸ ಮಾಡ್ತಾರೆ. ಎ ಪ್ಲಸ್ ಸಿ ಇಬ್ಬರೇ ಎಷ್ಟು 2 ದಿನವರೆಗೂ ಕೆಲಸ ಮಾಡ್ತಾರೆ, ಯಾಕಂದ್ರೆ ಇಲ್ಲಿಂದ ಇಲ್ಲಿ 2 ದಿನ ಕೆಲಸ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ಎ ಬಿಟ್ಟೋತಾನೆ, ಮತ್ತೆ ಎ ಬಿಟ್ಟೋದ್ರೆ ಸಿ ಒಬ್ಬನೇ 2 ದಿನ ಕೆಲಸ ಮಾಡ್ತಾನೆ, ಟು ಸಿ. ಸೊ ಈ ತರ ಮಾಡೋದು. ಸೊ ಇಲ್ಲಿ ನೋಡಿ, ಉಲ್ಟಾ ಬರೋಣ. ಸಿ ಇಂಟು 2, ಸಿ ಎಫಿಷಿಯನ್ಸಿ ಎಷ್ಟಿದೆ, ಸಿ ಎಫಿಷಿಯನ್ಸಿ 3 ದಿನ. ಸೊ 3 ಇಂಟು 2 ಎಫಿಷಿಯನ್ಸಿ ಇಂಟು ಟೈಮ್ ಅಂದ್ರೆ 6 ಶೇರ್ ಮಾಡ್ತಾನೆ ಈ ಪೀರಿಯಡ್ ಅಲ್ಲಿ. ಸೊ ಇಲ್ಲಿ ಏನಾಗುತ್ತೆ, 2 days ವರ್ಕ್ ಆಗುತ್ತೆ. ಯಾರು, ಎ ಮತ್ತೆ ಸಿ ಇಬ್ಬರು ಸೇರ್ಬಿಟ್ಟು. ಎ ಮತ್ತೆ ಸಿ ದಿನಕ್ಕೆ ಎಷ್ಟು ಮಾಡ್ತಾರೆ, 11 ಮಾಡ್ತಾರೆ. ಸೊ 22 ಶೇರ್ ಮಾಡ್ತಾರೆ ಇಲ್ಲಿ. ಉಳಿತಷ್ಟು ಇಲ್ಲಿ, ಸೊ 28 ಆಯ್ತು. 120 ಅಲ್ಲಿ 28 ಹೋದ್ರೆ ಎಷ್ಟಾಯ್ತು, 92 ಆಯ್ತು. 92 ಆಯ್ತು. ಈ 92 ಶೇರ್ನ ಯಾರು ಮಾಡ್ತಿದ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಇವ್ರು 30 ಸೇರಿ ಮಾಡ್ತಿದ್ರು. 92 ವರ್ಕ್ ನ ಯಾರು ಮಾಡ್ತಿದ್ರು, ಇವ್ರು 30 ಸೇರಿ ಮಾಡ್ತಿದ್ರು. ಸೊ 12 15 6 90, 2/15, 6 2/15, 15 6 2/15. ಇದು ಇವ್ರು ಮಾಡಿರೋ ಕೆಲಸ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಿರೋ ಕೆಲಸ. ಸೊ ಅವ್ರೇನ್ ಏನ್ ಕೇಳವ್ರೆ, ಇನ್ ಹೌ ಮೆನಿ ಡೇಸ್ ವಾಸ್ ದ ವರ್ಕ್ ಕಂಪ್ಲೀಟ್, ಫುಲ್ ವರ್ಕ್ ಎಷ್ಟು ದಿನ ಕಂಪ್ಲೀಟ್ ಆತ ಅಂತ ಅವ್ರು ನಮ್ಗೆ ಕೇಳಾರ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ದಿನ 3 ಸೇರಿ 6 2/3 days ಮಾಡವ್ರೆ. ಆಮೇಲೆ ಬಿ ಮತ್ತೆ ಎ ಮತ್ತೆ ಸಿ ಸೇರ್ಬಿಟ್ಟು 2 ದಿನ ಕೆಲಸ ಮಾಡವ್ರೆ. ಇಲ್ಲಿ 2 ದಿನ ಕೆಲಸ ಮಾಡವ್ರೆ, ಇಲ್ಲಿ 2 ದಿನ ಕೆಲಸ ಮಾಡವ್ರೆ ಇಲ್ಲಿ. ಸೊ ಆಮೇಲೆ ಸಿ ಒಬ್ಬನೇ ಸೇರ್ಬಿಟ್ಟು ಇಲ್ಲಿ 2 ದಿನ ಕೆಲಸ ಮಾಡವ್ನೆ. ಸೊ ಟೋಟಲ್ ಎಷ್ಟು ದಿನ,
6 2 by 15 ಇಲ್ಲೊಂದು 2 ಡೇಸ್ ಮತ್ತೆ ಇಲ್ಲೊಂದು 2 ಡೇಸ್. ಸೊ ಟೋಟಲ್ 6 2 by 15 plus 2 plus 2 ಟೋಟಲ್ 10 days. 10 2 by 15 days. ಅರ್ಥ ಆಯ್ತಾ? ಆಪ್ಷನ್ ನಂಬರ್ ಬಿ. ಅರ್ಥ ಆಯ್ತಾ ಇದು ಯಾವ ತರ ಮಾಡ್ಬೇಕಂತ? ಓಕೆ. ಸೊ ನೀವು ಎಕ್ಸಾಮ್ ಅಲ್ಲಿ ಈ ತರ ಮಾಡೋದಾಗೆ ಇಲ್ಲ, ಈ ತರ ಮಾಡಬಾರ್ದು. ಯಾವ ತರ ಮಾಡ್ಬೇಕಂತ ನಾನು ನಿಮಗೆ ಹೇಳಿಕೊಡ್ತೀನಿ. ಯಾವ ತರ ಮಾಡ್ಬೇಕಂತ ನೋಡ್ರಿ. ಸೊ ಫಸ್ಟ್ ಕ್ವಶನ್ ಬರ್ಬೇಕು ನಾವು ಎ ಬಿ ಸಿ 15 30 40 ಟಿ ಇ 120 ಬಂತ 120 ಬಂತ 120 ಬಂತ ವರ್ಕ್ 120 ಬಂತ 8 4 3. ಸೊ ಏನ್ ಮಾಡ್ಬೇಕು ಎ 2 ದಿನ ಮುಂಚೆ ಹೋಗಿದ್ದಾನೆ. ಎ 2 ದಿನ ಮುಂಚೆ ಹೋಗಿದ್ದಾನೆ. ನಾ ಏನ್ ಮಾಡ್ತೀನಿ, ಎನ ಫುಲ್ ವರ್ಕ್ ಮಾಡಿಸ್ತೇನೆ. ಎ 2 ದಿನ ಮುಂಚೆ ಹೋಗವನು. ಎ 2 ದಿನ ಮುಂಚೆ ಹೋಗ್ಯಾನೆ. ನಾ ಏನ್ ಮಾಡ್ತೀನಿ, ಫುಲ್ ಕೆಲಸ ಮಾಡಿಸ್ತೀನಿ ಅವನಿಗೆ. ಈ ಫುಲ್ ಕೆಲಸ ಮಾಡಿಸ್ತೀನಿ. 2 ದಿನ ಮುಂಚೆ ಹೋಗಿದ್ದಲ್ಲ, ಫುಲ್ ಕೆಲಸ ಮಾಡಿ ಈ ಕೆಲಸನೂ ಮಾಡಿಸ್ತೀನಿ. ಸೊ ಎ 2 ದಿನ ಎಷ್ಟು ಕೆಲಸ ಮಾಡ್ಬೋದಿತ್ತು? ಎ 1 ದಿನಕ್ಕೆ 8 ಕೆಲಸ ಮಾಡ್ಬೋದಿತ್ತು. ಎ 1 ದಿನಕ್ಕೆ 8 ಚೇರ್ ಮಾಡ್ತಿದ್ದ. ಸೊ 2 ದಿನಕ್ಕೆ ಎಷ್ಟು ಮಾಡ್ತಿದ್ದ? 16 ಚೇರ್ ಮಾಡ್ತಿದ್ದ. ಅದನ್ನ ನಾನು ಮಾಡಿಸ್ತೀನಿ. ಸೊ ಆಮೇಲೆ ಬಿ 4 ದಿನ ಬಿಫೋರ್ ಬಿಟ್ಟು ಹೋಗ್ತಾನ. ಸೊ ಬಿ ಏನ್ ಮಾಡ್ತಾನ, 4 ದಿನ ಬಿಫೋರ್ ಬಿಟ್ಟು ಹೋಗ್ತಾನ. ಬಿ 4 ದಿನ ಬಿಫೋರ್ ಬಿಟ್ಟು ಹೋಗ್ತಾನ. ಸೊ ಬಿ 4 ದಿನ ಬಿಫೋರ್ ಬಿಟ್ಟು ಹೋಗ್ತಾನ. ಅವ್ನಿಗೆ ಏನ್ ಮಾಡಿಸ್ತೀನಿ, ಫುಲ್ ಕೆಲಸ ಮಾಡಿಸ್ತೀನಿ. ಅವನಿಗೂ ಅಕಸ್ಮಾತ್ ಫುಲ್ ಕೆಲಸ ಮಾಡಿಸಿದ್ರೆ ಏನಾಗುತ್ತೆ, ಅವಾಗ 4 ದಿನ ಜಾಸ್ತಿ ಮಾಡ್ತಿದ್ದ ಅವನ ಕೆಲಸ. 4 ದಿನ ಜಾಸ್ತಿ ಅಂದ್ರೆ ದಿನಕ್ಕೆ ಎಷ್ಟು ಮಾಡ್ತಾನೆ? 4 ಮಾಡ್ತಾನೆ. ದಿನಕ್ಕೆ 4 ಮಾಡ್ತಾನೆ. ಸೊ 4 ದಿನಕ್ಕೆ ಎಷ್ಟು ಮಾಡ್ತಾನೆ? 16 ಕೆಲಸ ಮಾಡ್ತಾನೆ. ಸೊ ಟೋಟಲ್ ವರ್ಕ್ ಇದು ಅನ್ಕೋಬೇಕು. ಟೋಟಲ್ ವರ್ಕ್ ಇದು ಅನ್ಕೊಂಡು ಅಸ್ಯೂಮ್ ಮಾಡ್ಕೋಬೇಕು. ಸೊ ಇದನ್ನ ಯಾರು ಮಾಡ್ತಾರ ಟೋಟಲ್? ಯಾಕಂದ್ರೆ ಎ ಮತ್ತೆ ಎ ಆಲ್ರೆಡಿ ಫುಲ್ ಮಾಡವನೆ. ಯಾಕಂದ್ರೆ ಇಲ್ಲಿ ಈ ಎ ಆಡ್ ಮಾಡಿದೀವಲ್ಲ, 16 ದಿನ ಆಡ್ ಮಾಡಿದೀವಿ. ಸೊ ಅವನಿಗೆ ಲಾಸ್ಟ್ ವರ್ಗ ಕೆಲಸ ಮಾಡಿಸಿದೀವಿ. ಎ ಮತ್ತೆ ಬಿಗ್ನು ಲಾಸ್ಟ್ ವರ್ಗ ಕೆಲಸ ಮಾಡಿಸಿದೀವಿ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಅವರಾದ್ರೂ ಲಾಸ್ಟ್, ಸಿ ಅಂದ್ರು ಲಾಸ್ಟ್ ವರ್ಗ ಕೆಲಸ ಮಾಡವನೆ ಆಲ್ರೆಡಿ. ಸೊ ಇದು ಟೋಟಲ್ ವರ್ಕ್. ಸೊ ಇದನ್ನು ಯಾರು ಮಾಡ್ತಾರೆ? ಎ ಪ್ಲಸ್ ಬಿ ಪ್ಲಸ್ ಸಿ ಫುಲ್ ವರ್ಕ್ ಮಾಡ್ತಾರೆ. ಸೊ 8 12 15 ಏನ್ ಮಾಡಿದ್ರೆ ಆನ್ಸರ್ ಬಂದ್ಬಿಡ್ತದೆ. ಸೊ 152 ಡಿವೈಡ್ ಬೈ 15 15 ಹತ್ಲೆ 2 by 15 ಡೇಸ್. ಓಕೆನಾ? ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ಇನ್ನೊಂದ್ಸರಿ ನೋಡಿ ಅರ್ಥ ಆಗುತ್ತೆ ನಿಮ್ಗೆ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ತಗೊಂಡು ಹೇಳ್ಕೊಡ್ತೀನಿ ಬೇಕಾದ್ರೆ. ಓಕೆ ಬನ್ನಿ ನೆಕ್ಸ್ಟ್. ಎ ಮತ್ತೆ ಬಿ ವರ್ಕಿಂಗ್ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 16 ಡೇಸ್. ಸಿ ಮತ್ತೆ ಎ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 32 ಡೇಸ್. ಸಿ ಮತ್ತೆ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 24 ಡೇಸ್. ಸೊ ಏನಾಯ್ತು ಇದು ನೋಡಿ ಕಾಂಬಿನೇಷನ್. ಎ ಮತ್ತೆ ಬಿ 16 ಡೇಸ್, ಬಿ ಮತ್ತೆ ಸಿ 32 ಡೇಸ್, ಸಿ ಮತ್ತೆ ಎ, ಸಿ ಮತ್ತೆ ಬಿ 24 ಡೇಸ್. ಸೊ ಎಲ್ಸಿಎಂ ಏನ್ ಬರುತ್ತೆ? 16 24 ತಗೋತೀನಿ. 16 24 ಅಂದ್ರೆ 8 2 8 3 3 2 48 48 ಜೊತೆ 32. ಸೊ ಎದ್ರಿಂದ ಹೋಗುತ್ತೆ? 16 2 16 3 16 3 16 2 ಉಲ್ಟಾ ಬರೀಬೇಕು 2 3. ಸೊ 96. ಸೊ 96 ವರ್ಕ್. ಸೊ 96 ವರ್ಕ್ ಟೈಮ್ ಎಫಿಷಿಯನ್ಸಿ. ಸೊ 96 ಅಂದ್ರೆ ಇಂಟು 6. ಎ ಪ್ಲಸ್ ಬಿ ಸೇರಿ ಬಿಟ್ಟು ದಿನಕ್ಕೆ 6 ಶೇರ್ ಮಾಡ್ತಾರೆ. ಬಿ ಪ್ಲಸ್ ಸಿ ದಿನಕ್ಕೆ 3 ಶೇರ್ ಮಾಡ್ತಾರೆ. ಸೊ ಸಿ ಪ್ಲಸ್ ಬಿ ದಿನಕ್ಕೆ ಎಷ್ಟು ಶೇರ್ ಮಾಡ್ತಾರೆ? ದಿನಕ್ಕೆ 4 ಶೇರ್ ಮಾಡ್ತಾರೆ. ಸೊ ಇದು ಎ ಪ್ಲಸ್ ಬಿ ಸೇರ್ಬಿಟ್ಟು ದಿನಕ್ಕೆ 6 ಶೇರ್ ಮಾಡ್ತಾರೆ. ಬಿ ಪ್ಲಸ್ ಸಿ ಸೇರ್ಬಿಟ್ಟು ದಿನಕ್ಕೆ 3 ಶೇರ್ ಮಾಡ್ತಾರೆ. ಸಿ ಪ್ಲಸ್ ಬಿ ಸೇರ್ಬಿಟ್ಟು ದಿನಕ್ಕೆ 4 ಶೇರ್ ಮಾಡ್ತಾರೆ. ಹೌದಾ? ಆಮೇಲೆ ಏನಾಗ್ತದ? ಸಿ ಪ್ಲಸ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 24 ಡೇಸ್. ಓ ಇದಾಯ್ತಲ್ಲ. ದೇ ವರ್ಕ್ ಟುಗೆದರ್ ಫಾರ್ 12 ಡೇಸ್. ಇದು ಎಲ್ಲರೂ ಸೇರ್ಬಿಟ್ಟು 12 ದಿನವರೆಗೂ ಕೆಲಸ ಮಾಡ್ತಾರಂತೆ. ಸೊ ಇನ್ ಹೌ ಮೆನಿ ಡೇಸ್ ವಿಲ್ ಸಿ ಕ್ಯಾನ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್? ಸೊ ಎಲ್ಲರೂ ಸೇರಿ ಆ 12 ದಿನವರೆಗೂ ಕೆಲಸ ಮಾಡ್ತಾರಂತೆ. ಇದು ಅಲ್ಲಿ ಎಲ್ಲರೂ ಸೇರಿ 12 ದಿನವರೆಗೂ ಕೆಲಸ ಮಾಡ್ತಾರಂತೆ. 9 13 13 ಇಂಟು 9 ಬರಿಬೋದಾ? ಬರಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಎ ಈ ತರ ಬರುತ್ತದೆ. ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಬಿ. ನಮಗೆ ಎ ಪ್ಲಸ್ ಬಿ ಬಿ ಪ್ಲಸ್ ನಮಗೇನ್ ಬೇಕು? ಎ ಬಿ ಸಿ. ಇಲ್ಲಿ ಏನ್ ಬರ್ತದ? 2A 2B 2C ಬರ್ತದೆ. ಎಲ್ಲ ಆಡ್ ಮಾಡಬೇಕು. ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೇಕು. ಸೊ ಇಲ್ಲಿಂದ ಫೈಂಡ್ ಔಟ್ ಮಾಡೋಣ. ಸೊ ಎ ಬಿ ಬಿ ಸಿ ಬಿ ಸಿ ಸಿ ಬಿ. ಸೊ ನಾನು ಲಾಸ್ಟ್ ಸೆಕೆಂಡ್ ವಿಡಿಯೋ ಏನು ಹೇಳ್ಕೊಟ್ಟಿದ್ದೆ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತ. ಎಲ್ಲಿ ಕಾಮನ್ ಇದೆ ನೋಡಿ. ಫಸ್ಟ್ ಏನ್ ಕಾಮನ್ ಇದೆ ನೋಡಿ. ಇಲ್ಲಿ ಎ ಕಾಮನ್ ಇದೆ, ಮತ್ತೆ 1 ಸೆಕೆಂಡ್. ಸೊ ಇಲ್ಲಿ ಸಿ ಪ್ಲಸ್ ಎ ಸೊ ಎ ಕಾಮನ್ ಇಲ್ಲಿದೆ. ಸೊ ಎ ಕಾಮನ್ ಇಲ್ಲಿದೆ. ಸೊ ಇವೆರಡು ಪ್ಲಸ್ ಮಾಡಬೇಕು, ಇದು ಮೈನಸ್ ಮಾಡಬೇಕು.
ಇವೆರಡು ಪ್ಲಸ್ ಮಾಡಬೇಕು, ಇದು ಮೈನಸ್ ಮಾಡಬೇಕು, ಆಫ್ ಮಾಡಬೇಕು. ಸೊ ಯಾವ್ದು ಕಾಮನ್ ಇದೆಯಲ್ಲ ಅದು ಆನ್ಸರ್ ಬರುತ್ತೆ. ಸೊ 9 ಮೈನಸ್ 4 5, 5 ಆಫ್ ಮಾಡಿದ್ರೆ 2.5. 2.5 ಅಂದ್ರೆ ಎ ಎಫಿಷಿಯನ್ಸಿ. ಸೊ ಬಿ ಎಫಿಷಿಯನ್ಸಿ ಎಷ್ಟಾಗುತ್ತೆ? ಟೋಟಲ್ ಎಫಿಷಿಯನ್ಸಿ 6, 2.5 ಕಳೆದೆ 3.5 ಆಗುತ್ತೆ ಬಿ ಎಫಿಷಿಯನ್ಸಿ. ಸೊ ಇಲ್ಲಿ ಏನು ಏರ್ ಎಫಿಷಿಯನ್ಸಿ ಎ ಸಿ. ಸೊ ಏರ್ ಎಫಿಷಿಯನ್ಸಿ ಎಷ್ಟು? 2.5. ಎ ಪ್ಲಸ್ ಸಿ ಎಫಿಷಿಯನ್ಸಿ 3 ಅಂದ್ರೆ ಸಿ ಇದು 0.5. ಸೊ ಇಲ್ಲಿ ನೋಡಿ ಸಿ ಮತ್ತೆ ಬಿ, ಸಿ ಬಿ. ಸಿ ಎಫಿಷಿಯನ್ಸಿ ಎಷ್ಟು? 0.5. ಬಿ ಎಫಿಷಿಯನ್ಸಿ ಎಷ್ಟಿರುತ್ತೆ? 3.5. ಬಂತಾ ಇಲ್ಲ? ಬಿ ಬಂತು. ಸೊ ಎ ಎಫಿಷಿಯನ್ಸಿ ನೋಡಿ, ಎ ಎಫಿಷಿಯನ್ಸಿ 2.5, ಬಿ ಎಫಿಷಿಯನ್ಸಿ 3.5, ಸಿ ಎಫಿಷಿಯನ್ಸಿ 0.5. ಹೌದಾ? ಸೊ ಇವ್ರು ಮೂವರು ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ? ಇವ್ರು ಮೂವರು ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ? 6, 6.5 ಕೆಲಸ ಮಾಡ್ತಾರೆ. 6.5 ಶೇರ್ ಮಾಡ್ತಾರೆ ದಿನಕ್ಕೆ. ಸೊ ಈ ತರ ಎಷ್ಟು ದಿನ ಮಾಡ್ತಾರೆ? 12 ದಿನ ಮಾಡ್ತಾರೆ ನೋಡಿ. ಈ ತರ 12 ದಿನ ಮಾಡ್ತಾರೆ. ಎಲ್ಲರೂ ಸೇರಿ 12 ದಿನ ಮಾಡ್ತಾರೆ. ಸೊ ಎಷ್ಟು ವರ್ಕ್ ಮುಗೀತು? 12 ಅಂದ್ರೆ ಇದನ್ನ ಏನ್ ಮಾಡ್ಕೋತೀನಿ ನಾನು? 6.5 ನ 13/2 ಆಗಿ ಮಾಡ್ಕೋತೀನಿ. ಸೊ ಈಸಿ ಆಗುತ್ತೆ. ಸೊ 13 6 78, 13 78. ಸೊ 78 ಕೆಲಸ ಮುಗೀತು. ಟೋಟಲ್ ಎಷ್ಟು? 96. 96 ಒಳಗೆ 78 ಮುಗೀತು. 78 ಮುಗೀತು ಅಂದ್ರೆ ಎಷ್ಟು ಉಳಿತು? 18 ಶೇರ್ ಮಾಡೋ ಅಷ್ಟು ಕೆಲಸ ಉಳಿತು. ಅದನ್ನ ಯಾರು ಮಾಡ್ತಾರೆ? ಸಿ ಒಬ್ಬನೇ ಕೆಲಸ ಮಾಡ್ತಾನೆ. ಸಿ ಎಲ್ಲಿದೆ? ಸಿ ಒಬ್ಬನೇ ಕೆಲಸ ಮಾಡ್ತಾನೆ. 0.5 is equal to 36 days. ಆಪ್ಷನ್ ನಂಬರ್ ಬಿ. ಈ ತರ ನೀವು ಮಾಡ್ಬೇಕು. ಸೊ ಇದನ್ನು ನಾನು ಯಾಕೆ ತಗೊಂಡಿದ್ದೇನಪ್ಪ ಅಂತಂದ್ರೆ ಲೈಕ್ ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, ಸಿ ಪ್ಲಸ್ ಎ ಅಲ್ಲಿ ಎ ಫಾರ್ಮೆಟ್ ಅಲ್ಲಿ ಇದೆ. ಸೊ ಅದಕ್ಕೆ ಈ ಕ್ವಶನ್ ವಿಡಿಯೋ ಅಲ್ಲಿ ತಗೊಂಡಿದ್ದೀನಿ, ಲೈಕ್ ಈ ಕ್ಲಾಸಲ್ಲಿ ತಗೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್. ಸೊ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್. ಸ್ಪೆಷಲಿ ಏನಂದ್ರೆ ನೀವು ಲೈಕ್ ನಿಮಗೆ ಸ್ಪೆಷಲಿ ಏನ್ ಹೇಳ್ಬೇಕಂತ ಇಷ್ಟಪಡ್ತೀನಪ್ಪ ಅಂತಂದ್ರೆ ನಿಮಗೆ ಏನ್ ಅರ್ಥ ಆಗ್ತಿದೆಯೋ ಅರ್ಥ ಆಗ್ತಿಲ್ವೋ ಅಂತ ಕಮೆಂಟ್ ಮಾಡಿ. ಸೊ ನಿಮಗ ನನಗೆ ಅದೇ ಅಲ್ಲ ರೆಸ್ಪಾನ್ಸ್. ನನಗೆ ಇವಾಗ ನಾನು ನಿಮ್ಗೆ ಎಷ್ಟು ಜನ ನೋಡ್ತಾವ್ರ ಅಂತ ಅದು ಮುಖ್ಯ ಅಲ್ಲ, ಎಷ್ಟು ಜನ ಅರ್ಥ ಆಗ್ತಿದೆ ಅದು ಮುಖ್ಯ. ಸೊ ಎಷ್ಟು ಜನ ಅರ್ಥ ಆಗ್ತಿದೆ ಅಂತ ನೀವು